श्रीगुरुभ्यो नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। बुद्धिर्बलं यशोधैर्यं निर्भयत्वम् अरोगत अजाड्यं वाक्पटुत्वं च हनुमत्स्मरणात् भवेत्। भवत्यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि धत्तां सन्निधिं मानसे च। तपो विद्याविरक्त्यादिसद्गुणोघाकरानहं वादिराजगुरून् वन्दे हयग्रीवमदाश्रयान्। मिथ्यासिद्धान्तदुध्वान्तविध्वंसनविचक्षणः जयतीर्थाख्यतरणिर्भासतां नो हृदम्बरे। गुरुवादिध्वान्तरवये वैष्णवीन्द्रीवरेन्दवे श्रीराघवेन्द्रगुरवे नमोऽत्यन्तदयालवे। ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಭಗವಂತನ ನಾಮಕ್ಕಿರತಕ್ಕಂತಹ ಮಹತ್ವ, ಆ ಭಗವಂತನ ನಾಮ ಏನು ಅದು ಮಹತ್ತರವಾದಂತಹ ಫಲವನ್ನು ನೀಡುತ್ತದೆ ಎಂಬಂತಹ ವಿಚಾರವನ್ನು ಬೇರೆ ಬೇರೆ ಪುರಾಣಗಳು ಇನ್ನಿತರ ಕಡೆಗಳಲ್ಲಿ ವೇದ ಉಪನಿಷತ್ತು ಭಾಗವತ ಇತ್ಯಾದಿಗಳಲ್ಲಿ ಏನು ಉಲ್ಲೇಖವಾಗಿದೆಯೋ ಅದನ್ನು ನಮ್ಮಲ್ಲಿಯ ತನಕ ಕನ್ನಡೀಕರಿಸಿಕೊಂಡು ಅದನ್ನು ತಿಳಿಸ್ತಾ ಇದ್ದಾರೆ. ಭಗವಂತನಿಗೆ ಒಂದಷ್ಟು ಅಧಿಷ್ಠಾನಗಳನ್ನು ದೇವರನ್ನು ಆರಾಧನೆ ಮಾಡಬೇಕು ಅಂತ ಆದರೆ ಅದಕ್ಕೊಂದಷ್ಟು ಅಧಿಷ್ಠಾನಗಳು ಬೇಕು. ಏನಾದರೂ ಒಂದಷ್ಟು ಅಧಿಷ್ಠಾನಗಳನ್ನಿಟ್ಟುಕೊಂಡು ನಾವು ದೇವರನ್ನು ಆರಾಧನೆ ಮಾಡುವಂತಹದ್ದು. ಯಾವುದೆಲ್ಲ ಅಂತ ಕೇಳಿದಾಗ ಸೂರ್ಯ, ಅಗ್ನಿ, ಬ್ರಾಹ್ಮಣ, ಗಾವ, ಗೋ, ವೈಷ್ಣವ, ಖಂ, ಮರುತು, ಜಲ, ಭೂಹು, ಆತ್ಮ ಅಂತ ಹೇಳಿಕೊಂಡು ಹೀಗೆ ಒಂದಷ್ಟು 11 ಅಧಿಷ್ಠಾನಗಳನ್ನು ಭಗವಂತನ ಸನ್ನಿಧಾನೋಪೇತರಾದಂತಹ 11 ಅಧಿಷ್ಠಾನವನ್ನು ತಿಳಿಸಿಕೊಟ್ರು. ಅಷ್ಟೇ ಅಲ್ಲದೆ ತೀರ್ಥಗಳು, ತೀರ್ಥ ಅಭಿಮಾನಿ ದೇವತೆಗಳು, ಮುಖ್ಯವಾಗಿ ಇದನ್ನು ನಾವು ಅನುಸಂಧಾನ ಮಾಡಿಕೊಳ್ಳಲೇಬೇಕು. ಸ್ನಾನ ಮಾಡ್ತೇವೆ, ಸ್ನಾನ ಮಾಡುವಾಗ ಸ್ನಾನ ಅದು ನಮ್ಮ ಹೊರಗಿನ ಬಾಹ್ಯವಾದಂತಹ ಮಲವನ್ನು ಶುದ್ಧ ಮಾಡ್ತದೆ. ಆದರೆ ಸ್ನಾನ ಎರಡನ್ನೂ ಕೂಡ ಶುದ್ಧ ಮಾಡಬೇಕು. ಒಳಗಿನ ಆಂತರಿಕವನ್ನು ಕೂಡ ಅದು ಶುದ್ಧ ಮಾಡಬೇಕು. ಅದಕ್ಕೆ ಇರತಕ್ಕಂತಹ ಉಪಾಯ, ಅದಕ್ಕಿರತಕ್ಕಂತಹ ಮಾರ್ಗ ಏನು ಕೇಳಿದ್ರೆ ತೀರ್ಥಾದಿಗಳಲ್ಲಿ ತೀರ್ಥಕ್ಷೇತ್ರ, ತೀರ್ಥ ಇದೆರಡೂ ಕೂಡ ನಾವು ಹೋಗ್ತೇವೆ. ಆ ತೀರ್ಥಗಳಲ್ಲಿ ಇರುವಂತಹ ತೀರ್ಥದ ಅಭಿಮಾನಿ ದೇವತೆ, ಇದರ ಸ್ಮರಣೆ, ಇದರ ಸ್ಮರಣೆಯನ್ನು ಮಾಡಿಕೊಂಡು ಆ ತೀರ್ಥದಲ್ಲಿ ಮುಳುಗನ್ನ ಅಥವಾ ಸ್ನಾನಾದಿಗಳನ್ನು ಮಾಡುವಂತಹದ್ದು. ಇದರಿಂದಾಗಿ ಏನಾಗ್ತದೆ ಅಂತ ಕೇಳಿದ್ರೆ ಆವಾಗ ಆ ಸ್ನಾನ ಅದು ಫಲವನ್ನು ಕೊಡ್ತದೆ. ತೀರ್ಥಾದಿಗಳಲ್ಲಿ ಸ್ನಾನ ಮಾಡುವಾಗ ಯಾವುದೇ ರೀತಿಯಾಗಿರ್ತಕ್ಕಂತಹ ಚಿಂತನೆ ಇಲ್ಲ, ಬೇಡ. ಮನೆಯಲ್ಲಿ ನಾವು ಸ್ನಾನ ಮಾಡುವುದು ಕೂಡ ಅದರಲ್ಲಿಯೂ ಕೂಡ ಒಂದು ದೊಡ್ಡದಾದಂತಹ ಒಂದು ಚಿಂತನೆ ಬೇಕು. ಅದೇನೋ ಕೇಳಿದ್ರೆ ಗಂಗಾದಿ ಸಕಲ ತೀರ್ಥಾದಿಗಳ ಸನ್ನಿಧಾನವನ್ನು ಸ್ಮರಣೆ ಮಾಡಿಕೊಂಡು ಅಲ್ಲಿ ಗಂಗಾದಿಗಳಿದ್ದಾರೆ, ತೀರ್ಥಾಭಿಮಾನಿಗಳಿದ್ದಾರೆ ಎಂಬ ಚಿಂತನೆಯನ್ನು ದೃಢಪಡಿಸಿಕೊಂಡು ತಾನು ಅಲ್ಲಿ ಸ್ನಾನಾದಿಗಳನ್ನು ಮಾಡಬೇಕು. ಇದರಿಂದಾಗಿ ಆ ಸ್ನಾನ ಅದು ಸ್ನಾನ ಅನ್ನಿಸಿಕೊಳ್ತದೆ. ಇಲ್ಲ ಅಂತಾದರೆ ಸ್ನಾನ ಅದು ವ್ಯರ್ಥ, ಕೇವಲ ಕಾಕ ಸ್ನಾನ ಆಗ್ತದೆ. ಕಾಗೆಯೂ ಕೂಡ ಸ್ನಾನ ಮಾಡ್ತದೆ. ಕಾಗೆಯ ಸ್ನಾನ ಹೇಗೆ ವ್ಯರ್ಥವೋ ಕಾಕ ಸ್ನಾನದಲ್ಲಿ, ಗಜಸ್ನಾನದಲ್ಲಿ ಏನು ಸ್ನಾನ ಮಾಡ್ತದೆ ಅಷ್ಟೇ. ಆದರೆ ಯಾವುದಕ್ಕೂ ಕೂಡ ಫಲ ಇಲ್ಲ. ಅದರಿಂದ ನಾವು ಆ ರೀತಿಯಾದಂತಹ ಸ್ನಾನಾದಿಗಳು ನಮ್ಮದಾಗಬಾರದು.
ನಮ್ಮ ಸ್ನಾನಾದಿಗಳೂ ಕೂಡ ತುಂಬ ಮಹತ್ತರವಾದಂತಹ ಮಾಘ ಮಾಸ ಬರಲಿಕ್ಕಿದೆ. ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಹೇಳ್ತಾರೆ, ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಸ್ನಾನವನ್ನು ಹೇಳ್ತಾರೆ. ಇದೆಲ್ಲವೂ ಕೂಡ ಯಾಕೋಸ್ಕರವಾಗಿ ಅಂತ ಕೇಳಿದ್ರೆ, ಆ ಸಂದರ್ಭದಲ್ಲಿ ನಮ್ಮಲ್ಲಿ ಇರದಂತಹ ಸ್ನಾನಕ್ಕೆ ಅಷ್ಟು ಮಹತ್ವ ಇದೆ. ಭಗವಂತನಿಗೆ ಮಹತ್ವ, ಅದೇ ರೀತಿಯಾಗಿ ಕೇವಲ ಹೊರಗಿನಿಂದ ಮಾಡುವಂತಹ ಶೌಚಾಚಾರಕ್ಕೂ ಕೂಡ ಅಷ್ಟು ಮಹತ್ತರವಾದಂತಹ ಫಲವನ್ನು ನೀಡಿರತಕ್ಕಂತಹದ್ದು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ. ಅದಕ್ಕೋಸ್ಕರವಾಗಿ ಅದನ್ನು ಪಾಲನೆ ಮಾಡಲೇಬೇಕಾದಂಥದ್ದು. ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಮುಂದಕ್ಕೆ ಹೇಳ್ತಾರೆ, ಒಳ್ಳೆಯ ಒಂದು ದೃಷ್ಟಾಂತವನ್ನು, ಭಗವದ್ ದರ್ಶನ ಎಷ್ಟು ಫಲವೋ ಅದೇ ಭಗವದ್ ದರ್ಶನವೂ ಕೂಡ ಮಹತ್ತರವಾದಂತಹ ಫಲವನ್ನು ಕೊಡ್ತದೆ ಅಂತ. ಹೇಗೆ ಅಂತ ಕೇಳಿದ್ರೆ ದಾಸರು ಹೇಳ್ತಾರೆ, ಕೆಂಡ ಕಾಣದೆ ಮುಟ್ಟಿದರೂ ಸರಿ ಕಂಡು ಮುಟ್ಟಲು ದಹಿಸದಿಪ್ಪದೆ ಪುಂಡರೀಕ ದಳಾಯತಾಕ್ಷನ ವಿಮಲ ಪದ ಪದ್ಮ ಬಂಡು ಉಣಿಗಳೆಂದರಿಪ ಭಕ್ತರ ಹಿಂಡು ನೋಡಿದ ಮಾತ್ರದಲ್ಲಿ ತನು ದಿಂಡುಗೆಡಹಿದ ನರರ ಪಾವನ ಮಾಳ್ಪರಾಕ್ಷಣದಿ. ಭಗವದ್ ದರ್ಶನ ಎಷ್ಟು ಫಲವೋ ಭಗವದ್ಭಕ್ತರ ದರ್ಶನವೂ ಕೂಡ ಅಷ್ಟೇ ಫಲ. ನವವಿಧ ಭಕ್ತಿಗಳು ಹೇಗಿದೆಯೋ ನವವಿಧ ದ್ವೇಷಗಳು ಅದೇ ರೀತಿಯಾಗಿ, ನವವಿಧ ಭಕ್ತಿಯಲ್ಲಿ ನಾವು ಹೇಳ್ತೇವೆ, ಅದೇ ರೀತಿಯಾಗಿ ನವವಿಧ ದ್ವೇಷದಲ್ಲಿ ಭಗವದ್ಭಕ್ತರ ದ್ವೇಷವೂ ಕೂಡ ಸೇರಿಕೊಳ್ತದೆ. ಭಗವದ್ಭಕ್ತರನ್ನು ಯಾರು ಭಗವಂತನನ್ನು ನಂಬಿದ್ದಾರೋ, ಯಾರು ಭಗವಂತನನ್ನು ಅತೀ ಉತ್ಕಟವಾಗಿ ಅವರು ಆಶ್ರಯವನ್ನು ಹೊಂದಿಕೊಂಡು ಅವನೇ ಗತಿ ಅಂತ ಹೇಳಿಕೊಂಡಿದ್ದಾರೋ ಅಂಥವರ ಭಗವದ್ಭಕ್ತರ ದ್ವೇಷವೂ ಕೂಡ ಅದು ತನ್ನ ಅವಸಾನಕ್ಕೆ ಕಾರಣವಾಗ್ತದೆ. ಹೇಳ್ತಾರೆ ಜಗನ್ನಾಥದಾಸರು, ಕೆಂಡ ಕಾಣದೆ ಮುಟ್ಟಿದರೂ ಸರಿ ಕಂಡು ಮುಟ್ಟಲು ದಹಿಸದಿಪ್ಪದೆ. ಒಂದು ಸಣ್ಣ ಮಗು ಬೆಂಕಿ ಇದೆ, ಆ ಬೆಂಕಿಯನ್ನು ಮಗು ಮುಟ್ತದೆ. ಮುಟ್ಟಿದಾಗ ಅಗ್ನಿ ತನ್ನ ಕಾರ್ಯವನ್ನು ಮಾಡದೇ ಇರ್ತದ, ಸಹಜವಾಗಿ ಮಾಡ್ತದೆ. ಏನು ಅಂತ ಕೇಳಿದ್ರೆ ಅದರ ಸ್ವಭಾವ ಏನು ಅಂತ ಕೇಳಿದ್ರೆ ಉಷ್ಣ ಸ್ಪರ್ಶವತ್ ತೇಜ, ಅದರಲ್ಲಿ ಇರುವಂತಹ ಗುಣ ಏನು? ಔಷ್ಣ್ಯ. ಆ ಔಷ್ಣ್ಯ ಅದು ಆ ಕೈಯನ್ನು ಸುಡುತ್ತದೆ. ಅದೇ ರೀತಿಯಾಗಿ ದೃಷ್ಟಾಂತವನ್ನು ಕೊಡ್ತಾರೆ. ಹೇಗೆ ಅಂತ ಕೇಳಿದ್ರೆ, ಕೆಂಡ ಕಾಣದೆ ಮುಟ್ಟಿದರೂ ಸರಿ ಕಂಡು ಮುಟ್ಟಲು ಇಲ್ಲ, ನಾನು ಗೊತ್ತಿದ್ದು ಮುಟ್ಟುತ್ತೇನೆ ಕೆಂಡವನ್ನು ಅಥವಾ ಅಗ್ನಿಯನ್ನು ಅಂತ ಹೇಳಿದ್ರೆ, ಅದನ್ನು ಗೊತ್ತಿದ್ದು ಮುಟ್ಟಿದ್ರೂ ಸರಿ, ಗೊತ್ತಿಲ್ಲದೆ ಮುಟ್ಟಿದ್ರೂ ಕೂಡ ಅದರ ಕಾರ್ಯವನ್ನು ಅದು ಮಾಡಿಯೇ ಮಾಡ್ತದೆ. ದಹಿಸುವಿಕೆ ಅದು ಅದರ ಕಾರ್ಯ. ಆ ದಹಿಸುವಿಕೆ ಎಂಬ ಕಾರ್ಯವನ್ನು ಅದು ಮಾಡ್ತದೆ. ಮುಂದೆ ಏನು, ಇದರಿಂದ ಏನು ಅಂತ ಕೇಳಿದರೆ, ಪುಂಡರೀಕದಳಾಯತಾಕ್ಷಣ, ಭಗವಂತನ ಪುಂಡರೀಕೆ ಇವ ಅಕ್ಷಿಣೀಯಸ್ಯ, ಯಾರ ಕಣ್ಣುಗಳು ಕಮಲದಂತೆ ಅಗಲವಾಗಿ ಉದ್ದವಾಗಿದೆಯೋ ಅವನು ಪುಂಡರೀದಳಾಯತಾಕ್ಷ. ಅಂತಹ ಭಗವಂತನ ಪಾದ ವಿಮಲ ಪದ ಪದ್ಮ, ವಿಮಲ ಮಲ ಇಲ್ಲವೇ ಇಲ್ಲ. ಭಗವಂತನ ಎಲ್ಲಿಯೂ ಕೂಡ ಮಲ ಎಂಬುದು ಇಲ್ಲವೇ ಇಲ್ಲ. ವಿಮಲ ವಿಗತಃ ವಿಪ್ರಕೃಷ್ಟೇನ ದೂರತ್ವಾತ್, ಚೆನ್ನಾಗಿ ದೂರವಾಗಿರತಕ್ಕಂತಹದ್ದು ಮಲ. ಅದು ನಮ್ಮಲ್ಲಿರುವಂತಹದ್ದು, ನಮ್ಮಲ್ಲಿ ದೇಹದಲ್ಲಿ ಮಾನಸಿಕವಾಗಿ ಹೀಗೆ ಬೇರೆ 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 ರೀತಿಯಾಗಿರ್ತಕ್ಕಂತಹದ್ದು. ಆದರೆ ಭಗವಂತನ ಪದಪದ್ಮವನ್ನು ವರ್ಣಿಸುವಾಗ ದಾಸರು ಕೊಡುವಂತಹ ವಿಶೇಷಣ ಏನು ಕೇಳಿದ್ರೆ, ವಿಮಲ ಪದ ಪದ್ಮ ವಿಗತ, ದೂರಕ್ಕೆ ಹೋಗಿರತಕ್ಕಂತಹದ್ದು. ಅಂತಹ ವಿಮಲ ಪದ ಪದ್ಮ, ಅಂತಹ ಭಗವಂತನ ಪಾದ ಪದ್ಮಗಳಲ್ಲಿ ಯಾರು ಆಸಕ್ತರಾಗಿರ್ತಾರೋ, ಯಾರು ತುಂಬಿಯಂತೆ ಬಂಡುಣಿಗಳೆಂದೆನಿಪ, ತುಂಬಿಯಂತೆ ಯಾರು ಆಸಕ್ತರಾಗಿರ್ತಾರೋ ಅಂತಹ ಭಕ್ತರನ್ನು ಕಂಡಾಕ್ಷಣ. ಇದಕ್ಕೆ ದೃಷ್ಟಾಂತ ಅಗ್ನಿಯನ್ನು ಕೊಟ್ಟದ್ದೇ ಕಾರಣಕ್ಕೋಸ್ಕರವಾಗಿ. ಅಗ್ನಿಯ ಸ್ವಭಾವ, ಅಗ್ನಿಯ ಕಾರ್ಯ, ಅಗ್ನಿಯ ಗುಣ ಅದು ದಹಿಸುವಿಕೆ.
ಅಂತಹ ಅಗ್ನಿಯ ಗುಣ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸ್ಪರ್ಶವನ್ನು ಮಾಡಿದ್ದರಿಂದಾಗಿ ಅದು ತನ್ನ ಕಾರ್ಯವನ್ನು ಮಾಡಿದೆ, ದಹನ ಎಂಬಂತಹ ಕಾರ್ಯವನ್ನು ಮಾಡಿದೆ. ಅದೇ ರೀತಿಯಾಗಿ ಭಗವದ್ ಭಕ್ತರನ್ನು ನೋಡಿದ್ರೂ ಸಾಕು, ಯಾರ ಮನಸ್ಸು ಭಗವಂತನ ಪಾದ ಪದ್ಮಗಳಲ್ಲಿ ಅತೀಯಾಗಿ ರಕ್ತವಾಗಿದೆ, ಅತೀಯಾಗಿ ಮೃತವಾಗಿದೆ, ಅಂಥವರನ್ನು ನೋಡಿದ್ರೂ ಕೂಡ ಅವನ ಅನೇಕ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಏನು ದೋಷಗಳು, ಪಾಪಗಳು, ಅಘಗಳಿದೆ ಅದು ನಾಶವಾಗ್ತದೆ. ಹಾಗಿದ್ರೆ ಹೆಂಡು ನೋಡಿದ ಮಾತ್ರವೇ ತನು ದಿಂಡುಗೆಡಹಿದ ನರರ ಪಾವನ ಮಾಡ್ಪ ಅಂಥವರನ್ನ ಭಗವದ್ಭಕ್ತರನ್ನು ನೋಡಿದಾಗ ಅದಕ್ಕೋಸ್ಕರವಾಗಿ ನಾವು ಪ್ರತಸ್ತೋತ್ರದಲ್ಲಿ ನಿತ್ಯದಲ್ಲಿಯೂ ಕೂಡ ಹೇಳಬೇಕಾಗಿರತಕ್ಕಂತಹದ್ದು ಏನು ಅಂತ ಕೇಳಿದ್ರೆ, ಅಕ್ರೂರ ವರದ, ಅಜಾಮಿಳ ವರದ, ಅಂಬರೀಷ ವರದ, ಗಜೇಂದ್ರ ವರದ, ಧ್ರುವ ವರದ, ರುಕ್ಮಾಂಗದ ವರದ, ಉದ್ಧವ ಪ್ರಿಯ, ಪಾಂಡವ ಪ್ರಿಯ, ಪಾರ್ಥಸಾರಥೆ, ಅನಾಥ ರಕ್ಷಕ, ಇದೆಲ್ಲವೂ ಕೂಡ ನಾವು ದೈನಂದಿನ ನಿತ್ಯದಲ್ಲಿಯೂ ಕೂಡ ಪ್ರತಸ್ತೋತ್ರದಲ್ಲಿ ಹೇಳುವಂತಹ ಶಬ್ದಗಳು. ಇದರಲ್ಲಿ ನಾವು ಹೇಳಿದ್ದು ಯಾರನ್ನ ಕೇಳಿದ್ರೆ, ಯಾರು ಭಗವದ್ ಭಕ್ತರಿದ್ದಾರೆ ಅವರ ಹೆಸರುಗಳನ್ನು ಕರೆದದ್ದು. ಅಂಬರೀಷ ವರದ ಅಂತ ಕರೆದದ್ದು, ಧ್ರುವರದ, ಧ್ರುವನನ್ನ ನೆನೆಸುವ ಮೂಲಕವಾಗಿ ಧ್ರುವನಿಗೆ ವರವನ್ನು ನೀಡಿದವನು, ನಾರದನ್ನು ಉದ್ಧಾರ ಮಾಡಿದವನು, ರುಗ್ಮಾಂಗದನನ್ನು ಉದ್ಧಾರ ಮಾಡಿದವನು, ಪಾರ್ಥಸಾರಥಿ ಪ್ರಥೆಯ ಕುಂತಿಗೆ ಮಗನಾಗಿರತಕ್ಕಂತಹ ಅರ್ಜುನನ ರಥದ ಸಾರಥ್ಯವನ್ನು ಮಾಡಿದವನು. ಹೀಗೆ ಅನೇಕ ರೀತಿಯಾದಂತಹ ಭಗವದ್ ಭಕ್ತರನ್ನು ಸ್ಮರಣೆ ಮಾಡುವ ಮೂಲಕವಾಗಿ ಭಗವಂತನನ್ನು ನಾವು ಕರೆದದ್ದು. ಹಾಗಿದ್ರೆ ಏನಾಯಿತು ಅಂತ ಕೇಳಿದ್ರೆ, ಭಕ್ತರನ್ನು ಸ್ಮರಣೆ ಮಾಡುವ ಮೂಲಕವಾಗಿ ಅದು ನೇರವಾಗಿ ಭಗವದ್ ದರ್ಶನಕ್ಕೆ ಕಾರಣವಾಯಿತು. ಭಗವದ್ ದರ್ಶನಕ್ಕೆ ಕಾರಣವಾದದ್ರಿಂದಾಗಿ ನಮ್ಮಲ್ಲಿರತಕ್ಕಂತಹ ಅನೇಕ ಏನು ದೋಷಗಳಿದೆ, ನಮ್ಮ ಅನೇಕ ರೀತಿಯಾದಂತಹ ಪಾಪಗಳಿದೆ, ಅದು ಪರಿಹಾರವಾಯಿತು. ಕಂಡು ತನು ದಿಂಡುಗೆಡಹಿದ ನರರ ಪಾವನ ಮಾಡಪ, ನಮ್ಮನ್ನು ಪಾವನ ಮಾಡ್ತದೆ, ನಮ್ಮನ್ನು ಪವಯತಿ, ನಮ್ಮನ್ನು ಪಾವನಗೊಳಿಸುವಂತಹದ್ದು ಯಾವುದು ಕೇಳಿದ್ರೆ ಇದಕ್ಕೆ ಭಾಗವತದ ಹಿನ್ನೆಲೆಯನ್ನು ನಾವು ನೋಡ್ಬೋದು. ಹೇಗೆ ಅಂತ ಕೇಳಿದ್ರೆ, ಇದೇ ವಿಚಾರವನ್ನು ಭಾಗವತ ಇದಕ್ಕೆ ಈ ವಿಚಾರವನ್ನು ತಿಳಿಸಿಕೊಡ್ತದೆ. ಯಾವುದು ಏನು ಅಂತ ಕೇಳಿದ್ರೆ, ಅಜ್ಞಾನಾತ್ ಅಥವಾ ಅಜ್ಞಾನಾತ್ ಉತ್ತಮ ಶ್ಲೋಕನಾಮಯತ್ ಸಂಕೀರ್ತಮಘಂ ಪುಂಸೋ ದಹತ್ಯೇಧೋ ಯಥಾನಲಃ. ಅನಲಃ ಯಥಾ ದಹತಿ, ಹೇಗೆ ಅನಲ ಬೆಂಕಿಯು ದಹತಿ ನಮ್ಮನ್ನು ಸುಡ್ತದೋ ಅದೇ ರೀತಿಯಾಗಿ ಅಜ್ಞಾನಾತ್ ಗೊತ್ತಿಲ್ಲದೆ ಭಗವಂತನನ್ನು ಸ್ಮರಣೆ ಮಾಡಿ, ಗೊತ್ತಿದ್ದು ಮಾಡುವಂತಹದ್ದು ಬೇರೆ. ಭಗವಂತನ ಬಗ್ಗೆ ತಿಳ್ಕೊಳ್ಳೋದು, ಭಗವಂತನ ಮಹಾತ್ಮ್ಯವನ್ನು ತಿಳ್ಕೊಳ್ಳೋದು, ಭಗವಂತನ ವಿಶಿಷ್ಟವಾದಂತಹ ಕೃತಿಗಳನ್ನು ಅವನು ಮಾಡಿರತಕ್ಕಂತಹ ಏನೆಲ್ಲ ಇದೆ ಅದನ್ನು ತಿಳ್ಕೊಳ್ಳುವಂತಹದ್ದು. ಇದನ್ನು ತಿಳಿದುಕೊಳ್ಳುವ ಮೂಲಕವಾಗಿ ಭಗವಂತನ ಸ್ಮರಣೆ ಇದು ಬೇರೆ. ಆದರೆ ಅಜ್ಞಾನಾತ್ ಅಥವಾ ಜ್ಞಾನಾತ್ ತಿಳಿದುಕೊಂಡು ಭಗವಂತನ ಬಗ್ಗೆ, ಭಗವಂತನ ಇಷ್ಟೆಲ್ಲ ವಿಸ್ತೃತವಾದಂತಹ ಸೃಷ್ಟಿ, ಆನಂತರ ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಜನ್ಮಾದ್ಯಸ್ಯೇತಃ ಎಲ್ಲ ಜನ್ಮಾದಿಗಳನ್ನು ಅವನ ಬಗ್ಗೆ ತಿಳಿದುಕೊಂಡು ಅವನ ವಿಸ್ತೃತವಾದಂತಹ ಜಗತ್ತಿನ ಸೃಷ್ಟಿ, ದೇಹದಲ್ಲಿ ಮಾಡುವಂತಹ, ದೇಹದಲ್ಲಿ ಆಗುವಂತಹ ಬೇರೆ ಬೇರೆ ಕಾರ್ಯಗಳು, ದೇಹದಲ್ಲಿರುವಂತಹ ರಕ್ತ ಸಂಚಾರ, ದೇಹದಲ್ಲಿ ಹೃದಯದಲ್ಲಿ ಆಗುವಂತಹ ಕ್ರಿಯೆಗಳು, ಎಲ್ಲ ಜೀರ್ಣಾಂಗಗಳು, ಇದೆಲ್ಲವೂ ಕೂಡ ಯಾರು ಮಾಡ್ತಾ ಇದ್ದಾನೆ ಇದರ ಬಗ್ಗೆ ತಿಳಿದುಕೊಂಡು ಭಗವಂತ ದೊಡ್ಡವನು ಅಂತ ತಿಳ್ಕೊಳ್ಳುವುದು. ಇಲ್ಲ, ಏನೂ ಗೊತ್ತಿಲ್ಲ, ಕೇವಲ ಭಗವಂತ ದೇವರು ಅಂತ ಹೇಳಿಕೊಂಡು ಗೊತ್ತಿಲ್ಲದೆ ಅವನ ಸ್ಮರಣೆಯನ್ನು ಮಾಡುವಂತಹದ್ದು ಅಥವಾ ಅವನ ನಾಮ ಸಂಕೀರ್ತನೆಯನ್ನು ಮಾಡುವಂತಹದ್ದು. ಅಜ್ಞಾನ ಅಥವಾ ಅಜ್ಞಾನ ಉತ್ತಮ ಶ್ಲೋಕನಾಮಯತ್, ಭಗವಂತನ ಉತ್ತಮವಾದಂತಹ ಗುಣಕೀರ್ತನೆಯನ್ನು ಮಾಡುವಂತಹದ್ದು. ಏನಾಗ್ತದೆ? ಸಂಕೀರ್ತಮಗಂ, ಅವನ ಸಂಕೀರ್ತಿತಂ ಅಗಂ ತದ್ ದಹತ್ಯೇವ, ನಮ್ಮ ಸ್ಮರಣೆ ಮಾಡಿದ ತಕ್ಷಣವೇ ಅದು ಸಂಕೀರ್ತಿತಂ ಅಗಂ ನಾಶಯತಿ, ನಮ್ಮ ಅನೇಕ ಜನ್ಮದಲ್ಲಿರತಕ್ಕಂತಹ ದೋಷಗಳನ್ನು, ಪಾಪಗಳನ್ನು
ಅಘಂ ನಾಶಯತಿ ಯಥಾ ಅನಲಹ. ಅನಲದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ನೀವು ಸ್ಮರಣೆ ಕೊಟ್ಟಿದ್ರೂ ಕೂಡ ಹೇಗೆ ದಹನ ಕಾರ್ಯ ಎಂಬುದಿದೆಯೋ ಅದೇ ರೀತಿಯಾಗಿ ದಹನ ಕಾರ್ಯ ಹೇಗೆ ಅಗ್ನಿಯಲ್ಲಿದೆಯೋ ಅದೇ ರೀತಿಯಾಗಿ ಭಗವಂತನ ನಾಮಸ್ಮರಣೆಯಿಂದಾಗಿ ನಮ್ಮ ಎಲ್ಲ ಅನೇಕ ಜನ್ಮದಲ್ಲಿ ಆರ್ಜಿತವಾದಂತಹ ಎಲ್ಲ ದೋಷಗಳನ್ನು ನಾಶ ಮಾಡ್ತೇ ಇತ್ತ. ಅದಕ್ಕೆ ಹೇಗೆ ಅಂತ ಕೇಳಿದ್ರೆ, ನಾವು ಕೃಚ್ಛ್ರಾಚರಣೆಯನ್ನು ಮಾಡ್ತೇವೆ. ಕೃಚ್ಛ್ರಾಚರಣೆಯನ್ನು ಮಾಡುವಾಗ ಅದರಲ್ಲಿ ಒಂದು ಮಾತಿದೆ, ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ ಸಮಚಿತಾವತ್ಕುಲತೋಮಕೇತವಃ ಅಪಾರ ಸಂಸಾರ ಸಮುದ್ರ ಸೇತವಃ ಪುರಂತು ಮಾ ಬ್ರಾಹ್ಮಣ ಪಾದಪಾಂಸವಃ ಅಂತ ಹೇಳಿಕೊಂಡು ನಾವು ಹೇಳುವಂತಹ ಆ ಮಾತು, ಅದರಲ್ಲಿ ಕೊನೆಯ ಒಂದು ಸಾಲು ಏನು ಬರ್ತದೆ ಅಂತ ಕೇಳಿದ್ರೆ, ವಿಪ್ರೋಗ ದರ್ಶನಾತ್ ಸದ್ಯ ಕ್ಷೀಯಂತೆ ಪಾಪರಾಶಯ ವಂದನಾ ಮಂಗಲಾವಾಪ್ತಿ ಅರ್ಚನಾದಚ್ಯುತಂ ಪದಂ ಆದಿವ್ಯಾದಿವಯಂದ್ರಣ ಮೃತ್ಯುದಾರಿದ್ರ್ಯನಾಶನಂ ಅಂತ ಹೇಳಿಕೊಂಡು ಹೇಳುವಂತಹ ಒಂದು ಮಾತು. ಏನರ್ಥ ಅಂತ ಕೇಳಿದ್ರೆ, ಯಾಕೆ ನಾವು ಜ್ಞಾನಿಗಳನ್ನು ನಮಸ್ಕಾರ ಮಾಡಬೇಕು, ಯಾಕೆ ನಾವು ಹಿರಿಯರು ಯತಿಗಳು ದೊಡ್ಡ ಸ್ಥಾನದಲ್ಲಿರತಕ್ಕಂಥವರು ಆಶ್ರಮದಲ್ಲಿ ದೊಡ್ಡವರು ಇವರು ಬಂದಾಗ ಯಾಕೆ ನಾವು ನಮ್ಮ ಶಿರಸ್ಸನ್ನು ನಾವು ಬಾಗಬೇಕು, ಅದಕ್ಕಿರತಕ್ಕಂತಹ ಏನಾದರೂ ಪ್ರಮಾಣ ಉಂಟಾ ಕೇಳಿದರೆ ಇದನ್ನೇ ಹೇಳ್ತಾರೆ. ವಿಪ್ರೋಗ ದರ್ಶನಾತ್ ಸದ್ಯ, ಯಾರು ಜ್ಞಾನಿಗಳಿದ್ದಾರೆ ಅವರ ಓಘ, ಅವರ ಹಿಂಡು, ಅವರ ಸಮೂಹ ಏನಾದರೂ ಇತ್ತು ಅಂತಾದರೆ ಕ್ಷೀಯಂತೆ ಪಾಪರಾಶಯ, ಭಗವದ್ಭಕ್ತರ ದರ್ಶನಕ್ಕೇನೆ ಇಷ್ಟು ಮಹತ್ವ ಉಂಟು ಅಂತಾದರೆ ಭಗವಂತನಿಗೆ ಇನ್ನೆಷ್ಟು ಮಹತ್ವ ಇರಲಿಕ್ಕಿಲ್ಲ. ಭಗವಂತನನ್ನು ನಂಬಿದಂತಹ ಭಕ್ತರ ಪಾದದರ್ಶನದಿಂದಾಗಿಯೇ ನಮ್ಮ ಅನೇಕ ಅಘಗಳ ನಾಶವಾಗ್ತದೆ ಅಂತಾದರೆ, ಹಾಗಿದ್ದರೆ ಭಗವಂತನ ಸ್ಮರಣೆ, ಭಗವಂತನ ಚಿಂತನೆ, ಭಗವಂತನ ಸಂಕೀರ್ತನೆಗೆ ಇನ್ನೆಷ್ಟು ಮಹತ್ತರವಾದಂತಹ ಪುಣ್ಯ ಇರಲಿಕ್ಕಿಲ್ಲ. ಇದನ್ನು ನಾವು ಅರಿತುಕೊಂಡು ಅದೇ ಕಾರಣಕ್ಕೋಸ್ಕರವಾಗಿ ಹೇಳ್ತಾರೆ, ವಂದನಾ ಮಂಗಲಾವಾಪ್ತಿ, ನಾವು ವಂದನೆಯನ್ನು ಮಾಡಿದ್ರಿಂದಾಗಿ, ಮಂಗಲವನ್ನು ಮಾಡಿದ್ರಿಂದಾಗಿ, ಅರ್ಚನಾದಚ್ಯುತಂ ಪದಂ, ಭಗವಂತನ ಪಾದವನ್ನು ಪೂಜೆ ಮಾಡಿದರೆ ಏನು ಫಲ ಇದೆಯೋ ಅದೇ ಫಲ ಭಗವದ್ ದರ್ಶನ, ಭಗವಂತನ ನಂಬಿದಂತಹ ಜ್ಞಾನಿಗಳ ಯತಿಗಳ ಹಿರಿಯರ ಅವರ ಪಾದ ದರ್ಶನದಿಂದಾಗಿಯೂ ಕೂಡ ಇಷ್ಟೇ ಮಹತ್ವವನ್ನು ಹೊಂದಬಹುದು ಅಂತ ಹೇಳ್ತಾರೆ. ಹಾಗಿದ್ದರೆ ಇನ್ನೂ ಅದಕ್ಕೆ ಪ್ರಮಾಣವನ್ನು ಹೇಳ್ತಾರೆ. ಹರತಿ ಪಾಪಾನಿ ದುಷ್ಟಚಿತ್ತೈರಪಿ ಸ್ಮೃತಃ ಅವಸಾದೇವ ಸಂದೃಷ್ಟೋ ದಹತ್ಯೇವ ಪಾವಕಃ. ಇದು ಕೃಷ್ಣಾಮೃತ ಮಹಾರ್ಣವದ ಮಾತನ್ನು ಇಲ್ಲಿ ನಾವು ನೋಡ್ಬೋದು. ಹರತಿ ಪಾಪಾನಿ, ಅವನನ್ನು ಹರಿ ಅಂತ ಕರೀತಾರೆ. ಯಾಕೆ ಅವನು ಹರಿ ಅಂತ ಕೇಳಿದ್ರೆ, ಹೃಣ್ಯ ಹರಣೆ ಅಂತ ಧಾತು. ಹರಿ ಶಬ್ದ ಅದು ಉತ್ಪತ್ತಿಯಾದದ್ದು ಹೇಗೆ ಅಂತ ಕೇಳಿದ್ರೆ, ಹೃಣ್ಯ ಹೃ ಎಂಬಂತಹ ಧಾತು, ಅದರಲ್ಲಿ ಹರಣೆ ಅಪಹರಣೆ, ಅಪಹರಿಸುವಿಕೆ ಎಂಬ ಅರ್ಥದಿಂದಾಗಿ ನಿಷ್ಪತ್ತಿಯಾದಂತಹ ಹರಿ ಎಂಬಂತಹ ರೂಪ ಹೃಣ್ಯ ಹರಣೆ ಅಂತ. ಹರಣಾರ್ಥಕವಾಗಿರತಕ್ಕಂತಹ ಹರಿಧಾತು ಹೃಧಾತು ಅದು ಭಗವಂತನಿಗೆ ಸಮನ್ವಯ ಆಗ್ತದೆ. ಯಾಕೆ ಅಂತ ಕೇಳಿದ್ರೆ, ಹರತಿ ಪಾಪಾನಿ ಸಹ ಕಿಂ ಕರೋತಿ, ಭಗವಂತ ನಮ್ಮೆಲ್ಲ ಪಾಪಗಳನ್ನು ಹರತಿ ಅಪಹರತಿ, ಅದನ್ನು ದೂರ ಮಾಡಿಬಿಡ್ತಾನಂತೆ. ಮತ್ತು ದುಷ್ಟಚಿತ್ತೈರಪಿ ಸ್ಮೃತಃ, ದುಷ್ಟಚಿತ್ತ ಮನಸ್ಸು ಸರಿಯಿಲ್ಲ, ದುಷ್ಟನಾಗಿದ್ದರೂ ಪರವಾಗಿಲ್ಲ, ದುಷ್ಟನಾಗಿದ್ದರೂ ಕೂಡ ಭಗವಂತನ ಸ್ಮರಣೆ ಮಾಡಿದ ಅಂತ ಹೇಳಿದರೆ ಅವನ ಅನೇಕ ಏನು ಊರ್ಜಿತವಾದಂತಹ ಅವನಿಂದ ಗಳಿಸಲ್ಪಟ್ಟಂತಹ ಪಾಪಗಳೇನಿತ್ತು ಅದು ನಾಶವಾಗ್ತದೆ. ಹರತಿ ಪಾಪಾನಿ ದುಷ್ಟಚಿತ್ತೈರಪಿ ಸ್ಮೃತಃ ಅವಸಾದೇವ ಸಂದೃಷ್ಟ. ಇಲ್ಲ, ನಾನು ಗೊತ್ತಿರದೆ ಮುಟ್ಟಿದೆ ಅಗ್ನಿಯನ್ನು, ಅಗ್ನಿ ಸುಡಬಾರ್ದು. ಸಣ್ಣ ಮಗು ಅಗ್ನಿ ನೋಡಬೇಕಿತ್ತು, ಪಾಪ ಚಿಕ್ಕ ಮಗು ಬರ್ತಾ ಉಂಟು, ತೆವಳಿಕೊಂಡು ಬರ್ತಾ ಉಂಟು, ಎದುರುಗಡೆ ದೀಪ ಇಟ್ಟಿದ್ದಾರೆ, ಅದು ಮುಟ್ಟಿದೆ, ಅಗ್ನಿ ಪಾಪ ಸುಡಬಾರ್ದು. ಅದಕ್ಕೆ ಅಗ್ನಿ ಗೊತ್ತಾಗಬೇಕಿದೆಯಲ್ಲ, ಸಣ್ಣ ಮಗು, ಅದಕ್ಕೆ ಜ್ಞಾನ ಇಲ್ಲ, ಅಗ್ನಿ ಅಂತ ಹೇಳಿದರೆ ಸುಡುವಂತಹದ್ದು, ಪಾಪ ಸುಡಬಾರ್ದು ಅಂತ ಹೇಳಿಕೊಂಡು ಹಾಗೆ ಮಾಡುವುದಿಲ್ಲ. ಅಗ್ನಿಯ ಗುಣ ಮಾಡುವಂತಹದ್ದು ಮಾಡ್ತದೆ, ಸುಡುವಂತಹದ್ದು ಅಗ್ನಿಯ ಗುಣ, ಸುಡ್ತದೆ. ಮಗು ಅಂತ ಗೊತ್ತಿಲ್ಲ, ಅಥವಾ ಗೊತ್ತಿದ್ದೂ ಕೂಡ ನಾವೇ
ಏನೋ ಮುಟ್ಟಿದಾಗ ನಮ್ಮ ಕೈಯೂ ಕೂಡ ಸುಡುವಂತಹ ಇದೆಯಲ್ವ? ಹಾಗಿದ್ರೆ ಗೊತ್ತಿಲ್ಲದೆ ನಾನು ದೇವರಂತ ಕರಿತೇನೆ, ಗೊತ್ತಿಲ್ಲದೆ ಬೇಕಾದರೂ ಕರಿ ಮಾರಾಯ, ಗೊತ್ತಿಲ್ಲದೆ ಇದು ಬರುವಾಗಿಲ್ಲ. ಭಗವಂತನ ನಿಮಗೆ ಸ್ಮರಣೆ ಉಂಟಲ್ವ, ನಿನ್ನ ಎಲ್ಲ ನಿನ್ನ ಒಳಗಿರತಕ್ಕಂತಹ ಕಶ್ಮಲಗಳನ್ನು ಅದನ್ನು ಕರೆಯುವಾಗ ಕರೆಯುವಂತೆ ಕರೆಯಬೇಕು. ಹೇಗೆ ಅಂತ ಕೇಳಿದರೆ ಹೇಗೇಗೋ ಕರೆದರೆ ಆಗೋದಿಲ್ಲ. ಭಗವಂತನನ್ನು ಚಿಂತನೆ ಮಾಡಿ ನೀನು ಒಂದು ಸಲಕ್ಕೆ ಆರಂಭದಲ್ಲಿ ಬೇಕಾದರೆ ಗೊತ್ತಿಲ್ಲದೇನೆ ಅವನನ್ನು ಕರಿ. ಭಗವಂತ ಯಾಕೆ ದೊಡ್ಡವನು, ರಾಮದೇವರನ್ನೇ ಯಾಕೆ ನೋಡಬೇಕು, ಕೃಷ್ಣನನ್ನೇ ನೋಡಬೇಕು, ಶ್ರೀನಿವಾಸನನ್ನೇ ಯಾಕೆ ನೋಡಬೇಕು, ಯಾಕೆ ರಾಯರನ್ನೇ ನಾವು ಶರಣು ಹೊಂದಬೇಕು, ಯಾಕೆ ರಾಯರಿಗೇ ನಾವು ಬರಬೇಕು, ಇದು ಆರಂಭದಲ್ಲಿ ಪರವಾಗಿಲ್ಲ. ಆದರೆ ಮತ್ತೆ ಅದೇ ಕಂಟಿನ್ಯೂ ಆಗಬಾರ್ದು. ಹೇಗಿರಬೇಕು, ಒಂದು ಸಲ ಏನೋ ಒಂದು ಗೊತ್ತಿಲ್ಲದೆ ನಾವು ಮಾಡಿದಾಗ ಅದರಿಂದ ಮತ್ತೆ ಮುಂದಕ್ಕೆ ಹೋಗುವಂಥ ಯಾರು, ರಾಮ ಯಾರು, ಕೃಷ್ಣ ಯಾರು, ಕೃಷ್ಣ ಕೊಟ್ಟಿರತಕ್ಕಂತಹ ವಿಚಾರಗಳೇನು, ಭಗವದ್ಗೀತೆ ಏನು, ಮಹಾಭಾರತ ಏನು, ರಾಮಾಯಣ ಏನು, ಭಾಗವತ ಏನು, ಪುರಾಣಗಳೇನು, ವೇದಗಳೇನು, ಇದೆಲ್ಲವನ್ನೂ ಕೂಡ ಮತ್ತೆ ನೀನು ಅವಲೋಕನ ಮಾಡ್ತಾ 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 ಮುಂದಕ್ಕೆ ಬಂದಾಗ ಭಗವಂತನ ಪ್ರಜ್ಞೆ, ಭಗವಂತನ ವ್ಯವಸ್ಥೆ, ಭಗವಂತನ ಸಾಮರ್ಥ್ಯ, ಅದರ ಬಗ್ಗೆ ನಿನಗೆ ಅರಿವಾಗ್ತದೆ. ಅದಕ್ಕೋಸ್ಕರ ಹರಿರ್ಹರತಿ ಅವಶಾದೇವ ಪಟ್ಟ ದಹತ್ಯೇವನ ಸಂಶಯ. ಆ ಸಾಭಾವಕ ಭಾವಕ ದಹನ ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನು ಇದಕ್ಕೆ ಇನ್ನಷ್ಟು ಮಾತನ್ನು, ಭಾಗವತದ ಮಾತನ್ನು ನಾವು ನೋಡ್ಬೋದು. ಏನು ಅಂತ ಕೇಳಿದ್ರೆ, ನಹಿ ಅಮ್ಮಯಾನಿ ತೀರ್ಥಾನಿ ನದೇವ ಮೃಚ್ಚಿಲಾಮಯ ತೇ ಪುನಂತ್ಯುರುಗಾಲೇನ ದರ್ಶನಾದೇವ ಸಾಧವ. ಸಾಧುಗಳ ದರ್ಶನದಿಂದಾಗಿ ಏನಾಯಿತು ನಾನು ಹೇಳಿದೆಲ್ಲ ಮೊದಲಿಗೆ, ವಿಪ್ರೋಗ ದರ್ಶನ ಸದ್ಯ ಕ್ಷೀಯಂತೆ ಪಾಪರಾಶಯ ವಂದನಾನ್ ಮಂಗಲಾವಾಪ್ತಿ ಅಂತ ಹೇಳಿಕೊಂಡು ಅದರ ಅರ್ಥವನ್ನು ಕೊಡುವಂತಹ ಇನ್ನೊಂದು ಮಾತು ಏನು ಅಂತ ಕೇಳಿದ್ರೆ, ನಹಿ ಅಮ್ಮಯಾನಿ ತೀರ್ಥಾನಿ ಅಪಮಯಾನಿ ತೀರ್ಥಾನಿ ಕಿಂ ಕುರುವಂತಿ. ನೀರಿನಿಂದಾಗಿ ಏನು ಕೆಲಸ ಆಗ್ತದೋ, ನೀರಿನಲ್ಲಿ ಏನು ಕೆಲಸ ಕಾರ್ಯಗಳು ನಮಗೆ ಆಗ್ತವೋ, ಮತ್ತು ನದೇವ ಮೃಚ್ಚಿಲಾಮಯ ದೇವರು ಮೃತ ಶಿಲೆ ಇದರಿಂದ ಶಿಲಾಮಯವಾಗಿರತಕ್ಕಂತಹ ದೇವರಾಗಲಿ, ಮಣ್ಣಿನಿಂದ ಮಾಡಿರತಕ್ಕಂತಹ ದೇವರಾಗಲಿ, ಅಥವಾ ದಾರುವಿನಿಂದ ಮಾಡಿರತಕ್ಕಂತಹ ಶಿಲೆಯ ಏನೋ ಮೂರ್ತಿಗಳಾಗಲಿ, ಅಥವಾ ಲೋಹದಿಂದ ಮಾಡಿರತಕ್ಕಂತಹ ಪ್ರತಿಮೆಗಳಾಗಲಿ, ಇದು ಯಾವುದೂ ಕೂಡ ಮಾಡದೇ ಇರತಕ್ಕಂತಹದ್ದು ತೇ ಪುನಂತ್ಯುರುಕಾಲೇನ, ಇದು ನಮ್ಮನ್ನು ಶುದ್ಧಗೊಳಿಸದೆ. ಯಾವುದು? ದರ್ಶನಾದೇವ ಸಾಧವ. ಜ್ಞಾನಿಗಳ ದರ್ಶನದಿಂದಾಗಿ ನಮ್ಮ ಜೀವನ ಪಾವನ ಆಗ್ತದೆ. ಹಾಗಿದ್ರೆ ಇದರಲ್ಲಿ ಪೌಷ್ಟಿಕ ನಾವು ಅರ್ಥವನ್ನು ಹೇಗೆ ಮಾಡಿಕೊಳ್ಳಬೇಕು ಅಂತ ಕೇಳಿದರೆ, ಈ ತೀರ್ಥಾದಿಗಳನ್ನು ಬಿಟ್ಟು ಬಿಡಬೇಕು ಅಂತ ಅರ್ಥ ಅಲ್ಲ ಇದರಲ್ಲಿ. ಇಲ್ಲದಿದ್ದರೆ ಇಷ್ಟೆಲ್ಲ ಹೇಳಿ ತೀರ್ಥಾದಿಗಳನ್ನು ಸ್ನಾನಾದಿಗಳನ್ನು ಮಾಡಬೇಕು, ತೀರ್ಥಾದಿಗಳಲ್ಲಿ ತೀರ್ಥದ ದೇವತೆಯ ಸ್ನಾನ ಮಾಡುವಾಗ ಆ ದೇವತೆಯ ಸ್ಮರಣೆ ಬೇಕು, ಇದೆಲ್ಲವೂ ಕೂಡ ಅತಿ ಅವಶ್ಯಕ ಅಂತ ಹೇಳಿದ್ದಾರೆ. ಹಾಗಿದ್ದರೆ ಇಲ್ಲಿ ಏನು ಅರ್ಥ, ಭಾಗವತದ ತಾತ್ಪರ್ಯ ಏನು, ಭಾಗವತದ ಆಂತರ್ಯ ಏನು ಅಂತ ಕೇಳಿದ್ರೆ, ನಹಿ ಅಮ್ಮಯಾನಿ ತೀರ್ಥಾನಿ, ನೀರಿನಿಂದ ಏನು ಕೆಲಸ ಆಗೋದಿಲ್ವೋ, ಅಂದರೆ ನೀರಿಗೆ ಹೋಗ್ತೇವೆ, ಸ್ನಾನವನ್ನು ಮಾಡ್ತೇವೆ, ಅಮಾವಾಸ್ಯೆ ಸಮುದ್ರ ಸ್ನಾನವನ್ನು ಮಾಡ್ತೇವೆ. ಸಮುದ್ರ ಸ್ನಾನ ವಿಶೇಷ ಯಾಕೆ? ಸಮುದ್ರದಲ್ಲಿ ಎಲ್ಲ ನದಿ ನದಗಳ ಸನ್ನಿಧಾನ ಉಂಟು ಎಂಬಂತಹ ದೃಷ್ಟಿಯಿಂದಾಗಿ ಸಮುದ್ರ ಸ್ನಾನವನ್ನು ಎಳ್ಳಮಾವಾಸ್ಯೆ ಹೇಳ್ತಾರೆ. ಉಳಿದಂತಹ ದಿವಸಗಳಲ್ಲಿ ಸಮುದ್ರ ಸ್ನಾನವನ್ನು ನಿಷೇಧ ಮಾಡ್ತಾರೆ. ಉಳಿದ ದಿನಗಳಲ್ಲಿ ಸಮುದ್ರವನ್ನು ಮುಟ್ಟಬಾರದು ಅಂತ. ಸಂಕ್ರಾಂತಿ, ಅಮಾವಾಸ್ಯೆ ಇತ್ಯಾದಿ ಪರ್ವಕಾಲಗಳಲ್ಲಿ ಮಾತ್ರ ಆ ಸಮುದ್ರ ಎಂಬುದನ್ನು ಸ್ಪರ್ಶ ಮಾಡಬೇಕು, ಉಳಿದಂತಹ ಕಾಲದಲ್ಲಿ ವರ್ಜ್ಯ ಅಂತ. ಅದರಲ್ಲಿ ಹೇಳ್ತಾರೆ, ನಹಿ ಅಮ್ಮಯಾನಿ ತೀರ್ಥಾನಿ, ನೀರಿನಿಂದ ಏನು ಕೆಲಸ ಆಗುವುದಿಲ್ವೋ, ತೀರ್ಥಾದಿಗಳಿಂದ ಏನು ಕೆಲಸ ಆಗುವುದಿಲ್ವೋ, ನದೇವ ಮೃಚ್ಚಿರಾಮಯ, ದೇವರನ್ನು ದರ್ಶನ ಮಾಡಿದ್ರಿಂದಾಗಿಯೂ ಕೂಡ ಏನು ಕೆಲಸಗಳಾಗುವುದಿಲ್ವೋ, ಅದು ಕೆಲಸಗಳಾಗ್ತವಂತೆ. ಯಾವುದರಿಂದ ಆಗ್ತದೆ ಅಂತ ಕೇಳಿದರೆ, ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವ. ಜ್ಞಾನಿಗಳ ದರ್ಶನವನ್ನು, ಯಾರೋ ಒಬ್ಬರು ಜ್ಞಾನಿಗಳು ಬಂದರು, ಯತಿಗಳು ಬಂದರು, ಸ್ವಾಮಿಗಳು ಬಂದರು ಅಂತ ಹೇಳಿದಾಗ ಅದರಿಂದಾಗಿ ಯಾಕೆ ನಾವು ಜ್ಞಾನಿಗಳನ್ನು ನಮಸ್ಕಾರ ಮಾಡ್ತೇವೆ, ಯಾಕೆ ಅವರಿಗೆ ನಮ್ಮ ಶಿರವನ್ನು ಬಾಗುತ್ತೇವೆ ಅಂತ ಕೇಳಿದ್ರೆ, ಅವರಿಂದಾಗಿ ಅವರು ದೇವರನ್ನು ನಂಬಿದ್ದಾರೆ, ಅವರು ದೇವರನ್ನು ನಂಬಿದ್ರಿಂದಾಗಿ ನನಗೆ ದೇವರನ್ನು ಕಾಣಲಿಕ್ಕೆ ದಾರಿಯನ್ನು ತೋರಿಸಿಕೊಡ್ತಾರೆ ಎಂಬ ಒಂದೇ ಒಂದು ಆಂತರ್ಯ. ಅದಕ್ಕೋಸ್ಕರವಾಗಿ
ಸಾಧುಗಳ ದರ್ಶನ, ಯತಿಗಳ ದರ್ಶನ, ಜ್ಞಾನಿಗಳ ದರ್ಶನವನ್ನು ಶಾಸ್ತ್ರಕಾರರು ಕೊಟ್ಟಿರತಕ್ಕಂತಹದ್ದು. ಇದರಿಂದ ಇನ್ನೂ ಇದಕ್ಕೆ ಪ್ರಮಾಣಗಳನ್ನು ಬೇಕಾದಷ್ಟು ಕೊಡ್ತಾರೆ. ಪ್ರಾಕೃತಿ ಹೇಗೆ ಅಂತ ಕೇಳಿದ್ರೆ ಗುರುಪದೇಶಂ ವಿನಾತೆ ಅಂತ ಹೇಳಿಕೊಂಡು ಗುರುಗಳ ಉಪದೇಶ ಬೇಕು. ಇದೆಲ್ಲವೂ ಕೂಡ ನಮಗೆ ನಮ್ಮ ಔನ್ನತ್ಯಕ್ಕೆ, ನಾವು ಈ ಏನು ಒದ್ದಾಟದಲ್ಲಿದ್ದೇವೆ, ಈ ಒದ್ದಾಟದಿಂದಾಗಿ ಮುಕ್ತಿಯನ್ನು ಬೇರೆ ಇದರಿಂದ ಹೋಗಿ ಬೇರೆ ಒಂದು ಯಾವುದೋ ಒಂದು ಉನ್ನತವಾದಂತಹ ಸ್ಥಾನವನ್ನು ನಾವು ಹೊಂದಬೇಕು. ಅದಕ್ಕೋಸ್ಕರವಾಗಿ ಇಷ್ಟೆಲ್ಲ ನಮಗೆ ಶಾಸ್ತ್ರಗಳು ಭಗವಂತನ ದಾರಿಯನ್ನು, ಭಗವಂತನನ್ನು ಕಾಣಲಿಕ್ಕೆ, ಭಗವಂತನನ್ನು ಹೋಗಲಿಕ್ಕೆ ಇರುವಂತಹ ಮಾರ್ಗವನ್ನು ಕೊಟ್ಟಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ಗುರುಗಳ ದರ್ಶನ ಮಾಡುವ ಹಾಗಿದ್ರೆ ಯತಿಗಳ ದರ್ಶನವನ್ನೇ, ರಾಯರನ್ನೇ ದರ್ಶನ ಮಾಡಿ ಸಾಕು ಆಗ್ತದೆ ಅಂತ ಹೇಳಿದ್ರೆ, ರಾಯರ ದರ್ಶನ, ಕೇವಲ ರಾಯರ ದರ್ಶನ ಸಾಕಾಗೋದಿಲ್ಲ. ರಾಯರನ್ನು ಕಾಣಬೇಕು. ರಾಯರನ್ನು ಕಾಣುವಾಗ ರಾಯರ ಒಳಗಿರುವಂತಹ ಒಂದು ರೂಪ ಉಂಟು, ಅದು ರಾಮರೂಪ. ಆ ರಾಮನನ್ನು ಕಾಣಬೇಕು. ರಾಮನ ವ್ಯಕ್ತಿತ್ವ ಗೊತ್ತಾಗಬೇಕು ಅಂದರೆ ರಾಮಾಯಣ ಬೇಕು. ಇದರ ಮೂಲಕವಾಗಿ ಭಗವದ್ ದರ್ಶನ. ಯಾಕೆ ನಾವು ಜ್ಞಾನಿಗಳನ್ನು ಕಾಲು ಹಿಡಿತೇವೆ, ಯಾಕೆ ನಾವು ಜ್ಞಾನಿಗಳಿಗೆ, ಹಿರಿಯರಿಗೆ ಅಡ್ಡ ಬೀಳ್ತೇವೆ ಅಂತ ಕೇಳಿದ್ರೆ, ಅವರ ಪಾದವನ್ನು ಹಿಡಿಯುವ ಮೂಲಕವಾಗಿ, ಅದರ ಮೂಲಕವಾಗಿ ಜ್ಞಾನವನ್ನು ಪಡೆದುಕೊಂಡು, ಜ್ಞಾನದ ಮೂಲಕವಾಗಿ ಭಗವಂತನನ್ನು ಕಾಣಲಿಕ್ಕಾಗ್ತದೆ, ಭಗವಂತನನ್ನು ಸೇರಲಿಕ್ಕಾಗ್ತದೆ. ಇದು ಒಂದು ದೀರ್ಘ ಪ್ರೊಸೆಸ್. ಈ ಮಾರ್ಗದಲ್ಲಿ ನಾವು ಹೋದಾಗ ನಮಗೆ ಭಗವದ್ ದರ್ಶನ ಎಂಬುದು ಆಗ್ತದೆ ಅಂತ ಹೇಳಿಕೊಂಡು ಇಷ್ಟು ಒಂದು ಮಹತ್ತರವಾದಂತಹ ಚಿಂತನೆಯನ್ನು ಕೊಡ್ತಾರೆ. ಸರಿ, ಅದಾದ ಮೇಲೆ ಭಗವಂತನ ದರ್ಶನ ಮಾಡ್ತೇನೆ, ಭಗವದ್ ದರ್ಶನ ಆಗಬೇಕು ಅಂತಂದರೆ ಜ್ಞಾನಿಗಳ ಸಂಘ ಬೇಕು, ಸತ್ಸಂಗ ಬೇಕು. ಸತ್ಸಂಗ ಅಂತ ಹೇಳ್ತೇವೆ. ಏನು ಸತ್ಸಂಗ? ಸತಾಂ ಸಂಘ ಸತ್ಸಂಗ, ಸಜ್ಜನರ ಸಂಘ. ಯಾರು ಸಜ್ಜನರು ಅಂತ ಕೇಳಿದರೆ ಅದು ಗೊತ್ತಿಲ್ಲ. ಎಲ್ಲರೂ ಸಜ್ಜನರು ಅಂತ ಕೇಳಿದರೆ ಸಜ್ಜನರು ಅಂತ ಗೊತ್ತಾಗುವುದಿಲ್ಲ. ಹೇಳ್ತಾರೆ ಜಗನ್ನಾಥದಾಸರೇ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಹೇಗೆ ಅಂತ ಕೇಳಿದರೆ, ಯಾರು ಸಾತ್ವಿಕರು, ಯಾರು ಸಜ್ಜನರು ಅಂತ ಕೇಳಿದರೆ, ಈ ನಿಮಿತ್ತ ಪುನಃ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು, ಮಾನವರ ಕೂಡಾಡದಿರು, ಲೌಕಿಕ ಮರುಳಾಗಿ ವೈನತೆಯಾಂಸಗನ ಸರ್ವಸ್ಥಾನದಲ್ಲಿ ತನ್ನಾಮ ತಮ್ಮ ರೂಪವ ಧ್ಯಾನಿಸುತ್ತಾ ಸಂಚರಿಸು, ಇದರ ಆಲೋಚನೆಯ ಬಿಟ್ಟು. ಬಹಳ ಮಾತನಾಡುವಂತಹ ಶೈಲಿಯಲ್ಲಿರ್ತಕ್ಕಂತಹ ಮಾತುಗಳನ್ನು ದಾಸರು ಹೇಳಿದ್ದಾರೆ. ಜಗನ್ನಾಥ ದಾಸರು ತುಂಬ ಕ್ಲಿಷ್ಟವಾದಂತಹ ಮಾತುಗಳನ್ನು ಹೇಳಿಲ್ಲ. ನಾವು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವುದು ವಿಧಿ, ಯಾವುದು ನಿಷೇಧ, ಎರಡನ್ನು ಹೇಳಿದ್ದಾರೆ. ಯಾವುದು ಯಾವುದು ನಮಗೆ ವಿಧಿ ಏನು, ಯಾವುದು ಮಾಡಬೇಕು ಅಂತ ಕೇಳಿದರೆ, ಈ ನಿಮಿತ್ತ ಯಾವುದು? ಈ ನಿಮಿತ್ತ ಅಂತ ಹೇಳಿದರೆ ಹಿಂದೆ ಹೇಳಿದ ನಿಮಿತ್ತ ಭಗವದ್ ದರ್ಶನ ಎಂಬುದು ನಮಗೆ ನಮ್ಮ ಡೆಸ್ಟಿನೇಷನ್ ಯಾವುದು ಕೇಳಿದ್ರೆ, ನಮ್ಮ ಡೆಸ್ಟಿನೇಷನ್ ನಮ್ಮ ಗೊತ್ತು ಗುರಿ ಇರೋದು ಜೀವನ ಆಗಬಾರ್ದು. ಹೇಳ್ತೇವಲ್ವ, ನಮ್ಮ ಜೀವನ ಹೇಗಾಗಿದೆ ಕೇಳಿದ್ರೆ ಗೊತ್ತೂ ಇಲ್ಲ, ಗುರಿಯೂ ಇಲ್ಲ, ಎಲ್ಲಿಗೆ ಹೋಗಬೇಕು ಅಂತಲೂ ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ದೇವೆ ಅಂತಲೂ ಗೊತ್ತಿಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ. ಈ ಒದ್ದಾಟದಲ್ಲಿ ನಾವಿದ್ದೇವೆ. ಗೊತ್ತೂ ಗುರಿ ಇಲ್ಲದ ಜೀವನ ನಮ್ಮದಾಗಬಾರ್ದು. ನಾವು ಬಂದಂತಹ ನಮಗೆ ಜಾಗ ಗೊತ್ತಿರಬೇಕು, ಫ್ರಮ್ ಅಡ್ರೆಸ್ ಗೊತ್ತಿರಬೇಕು, ಟು ಅಡ್ರೆಸ್ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿರಬೇಕು. ಅದರ ಮಧ್ಯೆಯಲ್ಲಿ ಎಲ್ಲ ಕಾಗದವನ್ನು ಹಾಕ್ತೇವೆ. ಪೋಸ್ಟ್ ಡಬ್ಬಿಗೆ ಹಾಕಿದಾಗ ಅದರಲ್ಲಿ ಯಾವುದೋ ಒಂದು ಅಡ್ರೆಸ್ ಸರಿಯಾಗಿ ಬರಲೇಬೇಕು. ಫ್ರಮ್ ಅಡ್ರೆಸ್ಸೂ ಬೇಕು, ಟು ಅಡ್ರೆಸ್ಸೂ ಬೇಕು. ಯಾಕೆ ಅಂತ ಹೇಳಿದ್ರೆ, ಟು ಅಡ್ರೆಸ್ ಸರಿಯಾಗಿ ಅಂದರೆ ಫ್ರಮ್ ಅಡ್ರೆಸ್ ಹಿಂದೆ ಬರಬೇಕಲ್ಲ, ಅದು ಆ ಹಿಂದೆ ಕಡೆ ಪಕ್ಷ ಬರಲಿಕ್ಕಾದರೂ ಬರಬೇಕಲ್ವ. ಅದಕ್ಕೋಸ್ಕರವಾಗಿ ನಾವೀಗ ಬಂದದ್ದು ಎಲ್ಲಿಂದ ಅಂತ ಗೊತ್ತಿರಬೇಕು. ಹೋಗಬೇಕಾದಂತಹ ಧರ್ಮಾರ್ಥ ಕಾಮೋಕ್ಷಾಖ್ಯ ಚತುರ್ವಿಧ ಪುಣ್ಯ ಪುರುಷಾರ್ಥ ಸಿದ್ಧಾರ್ಥಂ ಸಂಕಲ್ಪದಲ್ಲಿ ಹೇಳ್ತೇವೆ. 4 ವಿಧವಾದಂತಹ ಪುಣ್ಯ ಪುರುಷಾರ್ಥಗಳನ್ನು ಹೊಂದಬೇಕು. ಯಾವುದು? ಮೋಕ್ಷ. ತುರೀಯವಾದದ್ದು, ಉತ್ತಮವಾದಂಥದ್ದು ಮೋಕ್ಷ ಮಾತ್ರ ಅಂತ ಅದರಲ್ಲಿ ಹೇಳ್ತಾರೆ. ಇದು ಬೇಕು ಅಂತಾದರೆ ಹೇಗೆ, ಯಾವುದು ಸುಮ್ಮನೆ ಬರೋದಿಲ್ಲ. ಸುಮ್ಮನೆ ಇದ್ದಕ್ಕಿದ್ದಾಗೆ ಲಾಟ್ರಿ ಹೊಡೆದಾಗೆಲ್ಲ ಆಗೋದಿಲ್ಲ. ಭಗವದ್ ದರ್ಶನ ಇದ್ದಕ್ಕಿದ್ದಾಗೆ ದರ್ಶನ ಆಯಿತು, ಏನು ದರ್ಶನವೂ ಆಗೋದಿಲ್ಲ, ಯಾವ ದರ್ಶನವೂ ಆಗೋದಿಲ್ಲ. ಅದಕ್ಕೆ ತುಂಬ ಕಷ್ಟಪಡಬೇಕು. ಹೇಗೆ ಅಂತ ಕೇಳಿದ್ರೆ, ಅನೇಕ ಜನ್ಮಗಳ ಯಾವ ಜನ್ಮದಲ್ಲಿಯೂ ಆಗ್ಬೋದು. ಏಸುವ ಕಾಯಂಗಳ ಕಳೆದು ಅಂತ ಹೇಳಿಕೊಂಡು ದಾಸರು ಹೇಳ್ತಾರಲ್ವ, 84 ಲಕ್ಷ ಯೋನಿ ಜೀವರಾಶಿಗಳನ್ನು ದಾಟಿ ಬಂದ ಈ ಶರೀರದ ಯಾತ್ರೆ ದೊಡ್ಡದು.
ಶರೀರ ಬಂದಂತಹ ಹಿನ್ನೆಲೆ ತುಂಬ ದೊಡ್ಡದಾಗಿದೆ. ಯಾವುದೋ ಜನ್ಮದಲ್ಲಿ ಬಂದು ಹೇಗೇಗೋ ಬಂದಿರ್ತೇವೆ. ಎಲ್ಲಿಗೋ ಹೋಗಬೇಕು, ಹೇಗೆ ಹೋಗಬೇಕು ಹೇಳಿದ್ರೆ ಒಳ್ಳೆಯ ರೀತಿಯಾದಂತಹ ಕೊನೆಗೆ ಇದು ಒಳ್ಳೆಯ ಜನ್ಮ. ಮನುಷ್ಯ ಜನ್ಮಕ್ಕಿಂತ ಬೇರೆ ಜನ್ಮ ಇನ್ನೊಂದು ಬೇರೆ ಸಿಗೋದಿಲ್ಲ. ಇದರಲ್ಲಿ ಒಳ್ಳೆಯದನ್ನು ಮಾಡಿಕೊಂಡು ಭಗವಂತನನ್ನು ಕಾಣಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡ ಅಂತ ಹೇಳಿದ್ರೆ ಹೋಗ್ತಾನೆ. ಇಲ್ಲ ಅಂತಾದರೆ ಮತ್ತೆ ಪುನಃ ಕೆಳಗಿನ ವ್ಯವಸ್ಥೆಗಳಿಗೆ ಹೋಗ್ತಾನೆ ಹೊರತು ಮೇಲಕ್ಕಂತೂ ಹೋಗುವುದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಈ ನಿಮಿತ್ತ ಪುನಃ ಸುಜ್ಞಾನಿಗಳ ಶೋಭನವಾದಂತಹ ಜ್ಞಾನಿಗಳು. ಇನ್ನು ಯಾರನ್ನು ಸೇರಬೇಕು ಅಂತ ಕೇಳಿದ್ರೆ ಅಜ್ಞಾನಿಗಳ ಸಂಘ ಬೇಡ. ಯಾಕೆ ಎಂದು ಹೇಳಿದರೆ ಅಜ್ಞಾನಿಗಳು ಮತ್ತೆ ನಮ್ಮನ್ನು ಪುನಃ ಕೆಳಗೆ ಕರ್ಕೊಂಡು ಹೋಗ್ತಾರೆ, ಒಳ್ಳೆಯದಂತೂ ಹೇಳಿಕೊಡೋದಿಲ್ಲ. ಸುಜ್ಞಾನಿಗಳ ಸಂಘ ಸಹವಾಸ ಮಾಡು. ಕೊಳೆತಂತಹ ಪದಾರ್ಥದಲ್ಲಿ ಇನ್ನಿತರ ಯಾವುದೋ ಒಳ್ಳೆಯ ಪದಾರ್ಥವನ್ನು ಹಾಕಿದರೆ ಅದು ಕೂಡ ಕೊಳೆತು ನಾರಲಿಕ್ಕೆ ಶುರುವಾಗ್ತದೆ. ಹಾಗಿದ್ದರೆ ಸುಜ್ಞಾನಿಗಳ ಸಹವಾಸ ಮಾಡು. ಕುಮಾನವರ ಕುತ್ಸಿತವಾದಂತಹ ಮಾನವರ ಸಹವಾಸ ಬೇಡು. ಕೂಡಾಡದಿರು, ಅವರ ಜೊತೆಗೆ ಸಂಘ ಬೇಡ. ಯಾಕೆ ಅಂತ ಹೇಳಿದರೆ ನಿನ್ನನ್ನು ಕೂಡ ಅವರು ಕೆಳಗೆ ಕರ್ಕೊಂಡು ಹೋಗ್ತಾರೆ ಹೊರತು ನಿನ್ನನ್ನು ಮೇಲಕ್ಕಂತೂ ಕರ್ಕೊಂಡು ಹೋಗೋದಿಲ್ಲ. ಕುಮಾನವರ ಕೂಡಾಡದಿರು. ಲೌಕಿಕಕ್ಕೆ ಮರುಳಾಗಿ ಇದೇ ಚೆನ್ನಾಗಿದೆ ರೀ, ಸುಮ್ಮನೆ ಯಾಕೆ, ಯಾವುದೋ ಮೋಕ್ಷ ಗೊತ್ತಿಲ್ಲ, ದೇವರು ಗೊತ್ತಿಲ್ಲ, ರಾಮಾಯಣ ಗೊತ್ತಿಲ್ಲ, ಮಹಾಭಾರತ ಆಗಿದೋ ಗೊತ್ತಿಲ್ಲ, ಯಾವುದು ಏನು, ಅಯೋಧ್ಯೆ ಇತ್ತ, ಮಥುರೆ ಇತ್ತ, ಕೃಷ್ಣ ಇದ್ದ, ರಾಮ ಇದ್ದ, ಎಲ್ಲರೂ ಇದ್ದಾರ ಅಂತ ಹೇಳಿಕೊಂಡು ಅವರ ರಾಮದೇವರು ಡಿಗ್ರಿ ಮಾಡಿದ್ದೆಲ್ಲಿ ಅಂತ ಹೇಳಿಕೊಂಡು ಅಲ್ಲಿಯ ತನಕ ನಾವು ಪ್ರಶ್ನೆಯನ್ನು ಮಾಡ್ತೇವೆ. ರಾಮದೇವರು ಸೇತುವೆ ಕಟ್ಟಿದ್ದರೆ ಅವರಿಗೆ ಸೇತುವೆ ಕಟ್ಟಲಿಕ್ಕೆ ಯಾವ ವ್ಯವಸ್ಥೆಯಿಂದಾಗಿ ಅವರು ಸೇತುವೆಯನ್ನು ಕಟ್ಟಿದ್ರು, ಅವರಿಗೆ ಯಾವ ಸರ್ಟಿಫಿಕೇಟ್ ಇತ್ತು ಅಂತ ಹೇಳಿಕೊಂಡು ಅಂತಹ ನಾವು ಮನಸ್ಥಿತಿಯಲ್ಲಿ ನಾವಿರ್ತೇವೆ. ನಮ್ಮದು ಮೆಂಟ್ಯಾಲಿಟಿ ಅಲ್ಲಿಯ ತನಕ ಆಗಿದೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಲೌಕಿಕಗೆ ಮರುಳಾಗಿ, ಲೌಕಿಕವೇ ನನ್ನ ಸಹವಾಸ, ನಂದು ಸರ್ವೋತ್ಕೃಷ್ಟ ಎಂಬ ಜೀವನವನ್ನು ಇದರಲ್ಲಿಯೇ ಬಿದ್ದು ಒದ್ದಾಡಬೇಡ. ಯಾಕೆ ಅಂತ ಕೇಳಿದರೆ ಇದು ನಿನಗೆ ಪರ್ಮನೆಂಟ್ ಅಲ್ಲ. ನೀನು ಇಲ್ಲೀಗ ಹಾರಾಡ್ತಿ, ಎಷ್ಟು ಬೇಕಾದರೂ ಹಾರಾಡು, ಮಾಡಿದ್ದನ್ನು ಒಂದು ದಿವಸ ಅನುಭವಿಸಲಿಕ್ಕಿದೆ. ಅದಕ್ಕೋಸ್ಕರವಾಗಿ ಲೌಕಿಕ ಮರುಳಾಗಿ ಇದೇ ನನ್ನ ಜೀವನ, ನಾನು ಇದರಲ್ಲಿಯೇ ಸಾಕು. ಸುಮ್ಮನೆ ರೀ, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾಳೆ, ಇನ್ನು ಅಪ್ಪ ಅಮ್ಮ ಎಲ್ಲ ಇದ್ದಾರೆ, ಸಾಕು, ಋಣಂಕೃತ್ವಾಗೃತ ಇರೋ ತನಕ ಚೆನ್ನಾಗಿ ಬಾಳುವ. ಸತ್ತ ಮೇಲೆ ಯಾರಿಗೆ ಗೊತ್ತಿದೆ ಸಾಯುವುದಂತೆ ಮತ್ತು ನಾವು ಹುಟ್ಟುವುದಂತೆ, ಎಲ್ಲಿಗೆ ಹೋಗ್ತೇವೆ ಏನೂ ಗೊತ್ತಿಲ್ಲ. ಯಾಕೆ ಬೇಕಿದೆಲ್ಲ? ಇರುವಾಗ ಚೆನ್ನಾಗಿರಿ, ಇರುವಾಗ ಇದ್ದೀರಲ್ವ, ಇರುವಾಗ ಚೆನ್ನಾಗಿರಿ. ಏನಾದರೂ ಒದ್ದಾಡಿ ತುಪ್ಪ ಸಾಲ ಮಾಡಿದ್ರೆ ತುಪ್ಪ ತಿನ್ನು ಅಂತ ಹೇಳ್ತೇವಲ್ಲ, ಹಾಗೆ ನೀನು ಚೆನ್ನಾಗಿರಬೇಕು ಅಂತಾದರೆ ಚೆನ್ನಾಗಿರಬೇಕು ಅಂತ ಅಷ್ಟೇ ಗೊತ್ತು. ಅದಕ್ಕೆ ಚೆನ್ನಾಗಿರಬೇಕು ಅಂತಾದರೆ ಹೇಗೆ ಬೇಕಾದರೂ ಯಥೇಚ್ಛಸಿ ನಿನ್ನ ಜೀವನ ಹೇಗೆ ಬೇಕಾದರೂ ನಿಂತ್ಕೊಂಡು ಹೋಗು ಅಂತ. ಆದರೆ ಆ ಅರ್ಥ ಹೇಳೋದಿಲ್ಲ. ಹೇಳ್ತಾರೆ, ಲೌಕಿಕಕ್ಕೆ ಮರುಳಾಗಿ ವೈನತೇಯಾಂಸ, ಯಾರು ವೈನತೆಯ ಮಗ ಇದ್ದಾನೆ, ವೈನತೆಯ ಆ ಗರುಡ ಅವನ ಅಂಸಗನ, ಅವನ ಅಂಶದಲ್ಲಿ, ಅವನ ಭುಜದಲ್ಲಿ ನಿಂತವನು, ಅವನ ಭುಜದಲ್ಲಿ ಕೂತವನು ಭಗವಂತ, ಗರುಡಾರೂಢನಾದಂತಹ ವಿಷ್ಣುವಿನ ಸರ್ವಸ್ಥಾನದಲ್ಲಿ ಅವನನ್ನು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಬೇಡ, ಎಲ್ಲ ಕಡೆಗಳಲ್ಲಿ ಇದ್ದಾನೆ. ಕಾಣುವುದಿಲ್ಲ ರೀ, ಕಾಣಲಿಕ್ಕೆ ನಿನಗೆ ಯೋಗ್ಯತೆಯಿಂದ ಕಾಣುವುದಿಲ್ಲ ಅಷ್ಟೇ. ಭಗವಂತ ಅಲ್ಲಿ ಒಳಗಡೆ ನಮಗೆ ನಮಸ್ಕಾರ ಮಾಡಲಿಕ್ಕೆ ಆ ಒಂದು ಪ್ರತಿಮೆ ಬೇಕು. ರಾಮದೇವರು ಬೇಕು, ಪ್ರಾಣದೇವರು ಬೇಕು, ಶ್ರೀನಿವಾಸ ದೇವರು ಬೇಕು, ರಾಯರು ಬೇಕು, ಎಲ್ಲ ಬೇಕು. ಮಾತ್ರ ಸರ್ವತ್ರ ವಿದಿತಾತ್ಮನ, ತಿಳಿದವರಿಗೆ ಎಲ್ಲ ಕಡೆಗಳಲ್ಲೂ ಕಾಣುವವರಿಗೆ ಇದು ಹಾಕಬೇಕು. ಗುಡಿಯೂ ಬೇಡ, ಗೋಪುರವೂ ಬೇಡ, ಎಲ್ಲಿಯೂ ಬೇಡ, ಎಲ್ಲ ಕಡೆಗಳಲ್ಲೂ ಕಾಣ್ತಾರೆ ಅವರು. ಅದಕ್ಕೋಸ್ಕರವಾಗಿ ವೈನತೇಯಾಂಸಗನ ಸರ್ವಸ್ಥಾನದಲ್ಲಿ ತತ್ ನಾಮ ತದ್ರೂಪ, ಹೇಗಿದ್ದಾನೆ ಕೇಳಿದ್ರೆ ತತ್ತನ್ನಾಮ ತತ್ತದ್ರೂಪ ತತ್ತಚ್ಛಕ್ತಿ ಪ್ರಬೋದಯನ್ ಏಕೈವ ಮಹಾಶಕ್ತಿ ಕೃತೆ ಸರ್ವಮಂಜಸ. ಭಗವಂತ ಎಲ್ಲೆಲ್ಲಿದ್ದಾನೋ ಎಲ್ಲ ಕಡೆಗಳಲ್ಲೂ ತಾನು ಪ್ರವೇಶವನ್ನು ಮಾಡಿ ಆಯಾಯ ರೂಪಗಳನ್ನು ತತ್ರಟ್ವಾ ತದೇವ ಅಪ್ರಾವಿಶದ ತದನ ಪ್ರವಿಶ್ಯ ಸಚ್ಛತ್ಯಚ್ಛಾವವದ ನಿಲಯನಂಚ ವಿಜ್ಞಾನಂಚ ಇದು
ಉಪನಿಷತ್ತು ನಮಗೆ ಹೇಳುವಂತಹದ್ದು. ಭಗವಂತ ತತ್ೃಟ್ವ ಸೃಷ್ಟಿ ಮಾಡಿದ, ಸೃಷ್ಟಿ ಮಾಡಿ ದೇವಾರ ಪ್ರಾವಿಶದ ಅದರೊಳಗೆ ಪ್ರವೇಶ ಮಾಡಿದ, ಅದನ್ನು ಪ್ರವಿಶ್ಯ ಅದರೊಳಗೆ ಪ್ರವೇಶವನ್ನು ಮಾಡಿ ಸತ್ ಅಂತಾದ, ಚಿತ್ ಅಂತಾದ, ನಿಲಯ ಅಂತಾದ, ಅನಿಲಯನ ಅಂತಾದ, ಹೀಗೆ ಬೇರೆ ಬೇರೆ ರೂಪಗಳನ್ನು ಅದರಲ್ಲಿ ಹೊಂದಿದ. ಯಾಕೆ ಹೇಳಿದರೆ ಅದರಲ್ಲಿ ಕ್ರಿಯೆಗಳನ್ನು ಕೊಡುವುದಕ್ಕೋಸ್ಕರವಾಗಿ, ಅದರಲ್ಲಿ ಚಲನೆ ಬರಬೇಕಲ್ವ, ಬೆದರು ಬೊಂಬೆ ಆಗಿಬಿಟ್ರೆ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಚಲನವಲನೆ ಕೊಡುವುದಕ್ಕೋಸ್ಕರವಾಗಿ ಅದರಲ್ಲಿ ಪ್ರವೇಶವನ್ನು ಮಾಡಿ ಅವನು ಒಳಗೆ ಕೂತ್ಕೊಂಡ. ಹಾಗಿದ್ರೆ ಭಗವಂತ ಹೇಳ್ತಾರೆ ವೈನತೀಯಾಂಸಗನ ತತ್ತತ್ ನಾಮ ರೂಪದಲ್ಲಿ ಅವನ ನಾಮ ಅವನ ರೂಪ ಎಲ್ಲಿ ಬೇಕಾದರೂ ನೋಡಿ ಅವನನ್ನು ಆ ರೂಪವನ್ನು ಧಾರಣೆ ಮಾಡುವ ಮೂಲಕವಾಗಿ ಧ್ಯಾನಿಸಿ ಸಂಚರಿಸು. ಎಲ್ಲ ಕಡೆಗಳಲ್ಲೂ ಅವನಿದ್ದಾನೆ ಅಂತ ಹೇಳಿಕೊಂಡು ಚಿಂತನೆ ಮಾಡ್ತಾ 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 ನೀನು ಚಿಂತನೆ ನಡೆಸು. ನನ್ನ ಜೀವನ ಹೇಗಿರಬೇಕು ಹೇಳಿದ್ರೆ ಎಲ್ಲ ಕಡೆಗಳಲ್ಲೂ ಅವನಿದ್ದಾನೆ, ಇದ್ದುಕೊಂಡು ನನ್ನಲ್ಲಿ, ಮತ್ತೊಬ್ಬರಲ್ಲಿ, ಇನ್ನೊಬ್ಬರಲ್ಲಿ, ಹೀಗೆ ಎಲ್ಲರಲ್ಲಿಯೂ ಕೂಡ ಅವನಿದ್ದಾನೆ ಎಂಬುದಾಗಿ ಚಿಂತನೆ ಮಾಡ್ತಾ ಇತರ ಆಲೋಚನೆ ಬಿಟ್ಟು, ಮತ್ತೆ ಹೇಗಿರಬೇಕು ಕೇಳಿದ್ರೆ ಇತರ ಆಲೋಚನೆ ಬಿಟ್ಟು ಇತರ ಆಲೋಚನೆಗಳನ್ನು ಬಿಡಬೇಕು. ಇದು ಯಾವುದೂ ಬೇಡ ಅಂತ ಹೇಳಿಕೊಂಡು ತಾನಿರಬೇಕು. ಭಾಗವತ ಸಜ್ಜನರ ಸಂಘಕ್ಕೆ ತುಂಬ ಮಹತ್ವವನ್ನು ಕೊಡ್ತದೆ. ಹೇಗೆ ಅಂತ ಕೇಳಿದ್ರೆ ಸತಾ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನಾ ಕಥಾ ತಜ್ಜೋಷಣಾ ದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಭಾಗವತ ಹೇಳುವಂತಹ ಸತಾಂ ಪ್ರಸಂಗಾತ್ ಸಜ್ಜನರ ಸಂಘದಿಂದಾಗಿ ಮಮ ವೀರ್ಯವತಿ ಮಮ ವೀರ್ಯ ಸಂಪದ ಭವಂತಿ. ಭಗವಂತನ ಜ್ಞಾನ, ಭಗವಂತನನ್ನು ಆ ರೀತಿಯಾಗಿ ಆ ತೆರನಾಗಿ ನಾವು ದರ್ಶನ ಮಾಡಿದ್ರಿಂದಾಗಿ ಹೃತ್ಕರ್ಣ ರಸಾಯನ, ನಮ್ಮ ಹೃತ್ಕರ್ಣಕ್ಕೆ, ನಮ್ಮ ಹೃದಯಕ್ಕೆ, ನಮ್ಮ ಕಿವಿಗೆ ರಸಾಯನ. ಯಾವುದು ರಸಾಯನ ಕೇಳಿದ್ರೆ ಅವನ ಗುಣ ಚಿಂತನೆಗಳು, ಅವನ ಗುಣ ಕಥೆಗಳು ನಮಗೆ ಬೀಳಬೇಕು. ತಜ್ಜೋಷಣಾತ್ ಅದನ್ನು ನಾವು ಅಪವರ್ಗದಿಂದಾಗಿ ಅದನ್ನು ನಾವು ಚಿಂತನೆ ಮಾಡಿದೆವು ಅಂತ ಹೇಳಿದರೆ ಎಂಬುದು ಯಾವುದು ಕೆಳಗಿನ ರೋಗಕ್ಕೆ ಅಥವಾ ಕೆಳಗಿನ ನಮ್ಮ ಕೆಳಗಿನ ಕೆಲಸಗಳಿಗೇನೋ ಆಗ್ತದೆ, ಅದಕ್ಕಿಂತ ನಾವು ಉನ್ನತವಾದಂತಹ ವ್ಯವಸ್ಥೆಗಳಿಗೆ ಹೋಗ್ತೇವೆ ಅಂತ ಹೇಳ್ತಾರೆ. ಇದಕ್ಕೆ ದಾಸರ ಮಾತುಗಳು ಕೂಡ ಬೇಕಾದಷ್ಟಿದೆ. ಸುಖ ಸಂಘವಾಗಲಿ ಸಾಧು ಸಸಂಗವಾಗಲಿ ರಂಗರಿನ್ನ ಕೊಂಡಾಡುವ ಮಂಗಳಾತ್ಮರ ಅಂತ ಹೇಳಿಕೊಂಡು ಇದನ್ನು ಹೇಳ್ತಾರೆ. ಇನ್ನು ಇದನ್ನು ನೋಡುವುದಂತಾದರೆ ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರುಮಾ ನದಮೀಶ ಪದೇ ಪ್ರಸಿದ್ಧವಾದಂತಹ ಆಚಾರ್ಯರ ಸ್ತೋತ್ರ. ತದಲಂ ಬಹುಲೋಕ ವಿಚಿಂತನೆಯ ಅಲಂ, ತದಲಂ ಯಾವುದು ಅಲಂ? ತತ್ ಜಗತ್ತಿನಿಂದಾಗಿ ಅಲಂ. ಅಲಂ ಲೋಕ ವಿಚಿಂತನೆಯ, ಲೋಕದಕ್ಕೋಸ್ಕರವಾಗಿ ನೀನು ತಲೆಗೆಡಿಸಿಕೊಳ್ಬೇಡ. ಅಲಂ ಲೋಕ ವಿಚಿಂತನೆಯ ಪ್ರವಣಂ, ನಿನ್ನ ಮನಸ್ಸನ್ನು ಹರಿಲಿಕ್ಕೆ ಅದನ್ನು ಹರಿಸಬೇಕು. ಎಲ್ಲಿಗೆ ಹರಿಸಬೇಕು ಕೇಳಿದ್ರೆ ಪ್ರವಣಂ ಕುರು ಮಾನಸಮೀಶ ಪದೇ, ನಿನ್ನ ಮನಸ್ಸು ಹರಿದುಕೊಂಡು ಹೋಗಬೇಕು. ಎಲ್ಲಿಗೆ ಹೋಗಬೇಕು ಕೇಳಿದ್ರೆ ಭಗವಂತನಿಂದ ಬಿಟ್ಟು ಉಳಿದದ್ದು ಎಲ್ಲ ಕಡೆಗಳಿಂದ ಹೋಗ್ತೇವೆ. ಕಿವಿ ಇನ್ನೊಬ್ಬರ ಕೆಳಗೆ, ಇನ್ನೊಬ್ಬರ ಏನೋ ಒಂದು ಬೇರೆಯವರ ದೂರುಗಳು ಅಥವಾ ಇನ್ನಿತರ ಏನಾದರೂ ಇದ್ದರೆ ಅದರ ಕಡೆಗೆ. ಕಣ್ಣು ಇನ್ನೊಬ್ಬರ ಏನಾದರೂ ನೋಡಲಿಕ್ಕಿದ್ರೆ ಅದಕ್ಕೆ, ಎಲ್ಲಿಯಾದರೂ ಕೂಡ ಗಲಾಟೆ ಆಗ್ತಾ ಉಂಟು ಅದಕ್ಕೆ. ಇನ್ನು ಈ ಮೂಗು ಯಾವುದೋ ದುರ್ಗಂಧಕ್ಕೆ, ನಾಲಿಗೆ ಯಾವುದೋ ಬೇಡವಾದದ್ದಕ್ಕೆ, ಇನ್ನು ಈ ಚರ್ಮ, ಈ ಕಾಲು ಕೈಗಳು ಇದು ಯಾವುದಕ್ಕೆ ಉಪಯೋಗವಾಗಿ ಬೇಕು ಹೇಳಿದರೆ ಅವನಿಗೋಸ್ಕರ ಉಪಯೋಗ ಕೊಟ್ಟದ್ದನ್ನು ಅವನಿಗೆ ಅವನು ಮತ್ತೆ ಪುನಃ ಇದಂತೆ ಇಂತಹ ಒಳ್ಳೆಯ ನೋಡ್ತೇವಲ್ವ. ಪ್ರಸಿದ್ಧವಾಗಿ ನಾವು ಲೌಕಿಕ ದೃಷ್ಟಾಂತದಲ್ಲಿ ನಾವು ನೋಡುವ, ಒಂದು ಸಲ ಚೆನ್ನಾಗಿರೋದು ಸಿಕ್ಕಿದರೆ ಮಾತ್ರ ಆ ಕಂಪನಿಯ ಪ್ರಾಡಕ್ಟನ್ನು ತಗೊಳ್ತೇವೆ. ಒಳ್ಳೆಯ ಪ್ರಾಡಕ್ಟ್ ಅಂತ ಆಗಬೇಕು ಅಂತಾದರೆ ಹುಳ ಹುಪ್ಪಟೆಗಳಿದ್ದರೆ ಅದರಲ್ಲಿ ನಾವು ಮುಟ್ಲಿಕ್ಕೆ ಹೋಗೋದಿಲ್ಲ. ಪ್ರಾಡಕ್ಟ್ ಚೆನ್ನಾಗಿದ್ದರೆ ಅದರಲ್ಲಿ ನಮ್ಮ ಪ್ರವೃತ್ತಿ, ಇಲ್ಲ ಅಂತಾದರೆ ಅದನ್ನು ಬಿಟ್ಟು ಬಿಡ್ತೇವೆ. ಭಗವಂತ ಇಷ್ಟು ಒಳ್ಳೆಯ ಕೊಟ್ಟಿದ್ದಾನೆ, ಇದನ್ನು ಹೇಗೆ ಉಪಯೋಗ ಮಾಡಬೇಕು ಗೊತ್ತಿಲ್ಲ. ಹೇಗೇಗೋ ಉಪಯೋಗ ಮಾಡಿಕೊಂಡು ಹೇಗೇಗೋ ಮನಸ್ಸಿಗೆ ಬಂದಂತೆ ಇರ್ತೇವೆ. ಅದನ್ನು ಬೇಡ. ಇನ್ನು ಭಾಗವತ ಇನ್ನಷ್ಟು ಎಷ್ಟೆಷ್ಟು ಮಹತ್ವ ಹೇಳ್ತದೆ ಅಂತ ಕೇಳಿದ್ರೆ ಸಂಗೋ ಭಾಗವತೇರ್ಭೂಯ ನ ಪುನರ್ಭವ ಮಾತೃತಃ ಯಥೋ ವಿಶಿಷ್ಟಮಾನಂದಂ ಮುಕ್ತೋ ಜನೈರ್ಯ ಸ್ಫುಟಂ ಸಂಗಸ್ಸರ್ವಾತ್ಮನಾತ್ಯಾಜ್ಯ ತದೇ ತ್ಯಕ್ತಂ ಶಕ್ಯತೆ ಸದ್ಯಃ ಕರ್ತವ್ಯ ಸತಂ ಸಂಗಸ್ಯ ಭೇಷಜಂ.
ಒಳ್ಳೆ ಮಾತುಗಳನ್ನು ನೋಡ್ತಾರೆ. ಹೇಗೆ ಅಂತ ಕೇಳಿದ್ರೆ ಸಂಘೋ ಭಾಗವತಿ ಭೂಯಾತ್, ಸಂಘ ಆಗಬೇಕು. ಯಾರ ಸಂಘ ಆಗಬೇಕು ಕೇಳಿದ್ರೆ ಭಾಗವತರ ಸಂಘ ಆಗಬೇಕು. ಯಾರು ಭಾಗವತರು ಕೇಳಿದ್ರೆ ಭಾಗವತರು ಪದ್ಯ ಹೇಳುವವರು ಅವರಲ್ಲ. ಸಂಘ ಭಾಗವತೈರ್ಭೂಯಾತ್, ಭಾಗವತರ ಸಂಘ ಆಗಬೇಕು. ಭಗವದ್ಭಕ್ತರ ಸಂಘ ಆಗಬೇಕು. ಭಗವದ್ಭಕ್ತರ ಸಂಘ ಆಗಬೇಕು ಅಂತಾದರೆ ಯಾಕೆ? ಅಯ್ಯೋ ಇದರಿಂದ ಏನಾದರೂ ಉಪಯೋಗ ಉಂಟಾ? ಭಾಗವತರ ಸಂಘ ಆಗ್ತದೆ ರೀ. ಏನು ನಮಗೆ ನಾವು ಎಲ್ಲವನ್ನೂ ಕೂಡ ಅಳೆಯುವುದು ಹೇಗೆ ಅಂತ ಕೇಳಿದ್ರೆ ಏನಾದರೂ ಉಪಯೋಗ ಇದ್ದರೆ ಹೇಳಿ, ಉಪಯೋಗ ಇಲ್ಲದಲ್ಲಿ ಹೇಳಿ ನನಗೆ ಹೇಳಬೇಡಿ ಅಂತ. ಯಾಕೆ ಅಂತ ಕೇಳಿದರೆ ಏನಾದರೂ ಸ್ವಲ್ಪ ಉಪಯೋಗ ಉಂಟು ಅಂತಂದರೆ ಪ್ರವೃತ್ತಿ ಮಾಡ್ತೇನೆ. ಏನೂ ಉಪಯೋಗ ಇಲ್ಲ, ಎರಡು ಪೈಸೆಯ ಪ್ರಯೋಜನ ಇಲ್ಲ ಅಂತಂದರೆ ಅದರಿಂದ ನನಗೆ ಕೆಲಸ ಬಿಟ್ಟು ಬಿಡ್ತೇನೆ, ಸುಮ್ಮನೆ ನನಗೆ ಬೇಡ. ಅದಕ್ಕೆ ಹೇಳ್ತಾರೆ ಸಂಘೋ ಭಾಗವತೈ ಭೂಯ ಅಪುನರ್ಭವ ದರ್ಶನಂ ನಪುನರ್ಭವ ದರ್ಶನಂ. ನನಗೆ ಮತ್ತೆ ಪುನಃ ಭವದರ್ಶನ ಆಗಬಾರ್ದು, ಭವದರ್ಶನ ಆಗಬಾರ್ದು ಅಂತ ಅಂದರೆ ಸಂಘ, ಒಳ್ಳೆಯ ಸಂಘ ಬೇಕು. ಸಂಘ ಯಾಕೆ ಕೇಳಿದರೆ ಅವನು ತನ್ನ ದಾರಿಯನ್ನು ತೋರಿಸಿಕೊಡ್ತಾನೆ. ದುಷ್ಟರ ಸಂಘವನ್ನು ಮಾಡಿದರೆ ಅದು ಮತ್ತೆ ಪುನಃ ಅವನು ಕೆಳಗಡೆ ಹೋಗ್ತಾನೆ ಹೊರತು ಮೇಲ್ಗಡೆಗೆ ಹೋಗಲಿಕ್ಕೆ ದಾರಿ ತೋರಿಸುವುದಿಲ್ಲ. ಅದಕ್ಕೋಸ್ಕರ ಅಪುನರ್ಭವ ದರ್ಶನಂ, ಅಪುನರ್ಭವ ಮಾತಃ ಯಥೋ ವಿಶಿಷ್ಟಮಾನಂದಂ. ಅಯ್ಯೋ ಇದು ಯಾಕೆ ಬೇಕ್ರಿ? ಸುಮ್ಮನೆ ಇಲ್ಲೇ ಚೆನ್ನಾಗಿದೆ ಅಂದ್ರಿ, ಬೇಕಾದಾಗೆ ಊಟ, ಬೇಕಾದಾಗೆ ಬೇಕಾದಷ್ಟು ಕಾಲಕ್ಕೆ ಬೇಕಾದೆಲ್ಲ ಸಿಗ್ತಾ ಉಂಟು. ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ತಂದೆ ತಾಯಿಗಳು ಎಲ್ಲರೂ ಇದ್ದಾರೆ. ಸುಮ್ಮನೆ ಯಾಕಪ್ಪ, ಯಾವುದು ಅಂತ ಗೊತ್ತಿಲ್ಲ, ಗುರಿ ಇಲ್ಲ. ಆ ಮುಕ್ತಿ ಅಂತೆ ಏನೋ ಅಂತೆ, ಆ ಗೊತ್ತಿರೋದಕ್ಕೆ ಯಾಕಪ್ಪ ಇಷ್ಟೆಲ್ಲ ಒದ್ದಾಡಬೇಕು ಅಂತ ಹೇಳಿದರೆ ಹೇಳ್ತಾರೆ ಸಂಘ ನಮಗೆ ಅದಕ್ಕೆ ಹೇಳಿದ್ರು ನಮ್ಮ ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ ಚೆನ್ನಾಗಿರಬೇಕು. ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ ಬರೆಯುವುದನ್ನು ಚೆನ್ನಾಗಿ ಬರೀಬೇಕು. ಇಲ್ಲದಿದ್ದರೆ ದೇಹ ಎಲ್ಲಿಂದ ಬಂದದ್ದು ಅಲ್ಲಿಗೆ ಹೋಗೋದಿಲ್ಲ, ಯಾರ್ಯಾರಿಗೋ ಎಲ್ಲೆಲ್ಲಿಗೋ ಹೋಗಿಬಿಡ್ತದೆ. ಆತ್ಮ ಯಾರಿಗೆ ಸೇರಬೇಕು ಅವನಿಗೆ ಸೇರಬೇಕು. ಹೇಗೇಗೋ ಎಲ್ಲೆಲ್ಲಿಗೋ ಕಳಿಸಿಬಿಟ್ರೆ ಅದು ಓದಬೇಕಾದಂತಹ ಕಾಗದ ಯಾರನ್ನು ಉದ್ದೇಶವಾಗಿ ಕೊಟ್ಟಿದ್ದೇವೋ ಅವರಿಗೆ ಹೋಗಿ ಸೇರೋದಿಲ್ಲ, ಇನ್ನೆಲ್ಲಿಗೋ ಹೋಗಿ ಸೇರ್ತದೆ, ಅಥವಾ ಹದ್ದು ಬಿಸಾಕ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ ಯಥೋ ವಿಶಿಷ್ಟಮಾನಂದಂ, ಒಳ್ಳೆಯ ಆನಂದ ಬೇಕು ಅಂತಾದರೆ ಮುಕ್ತವು ಜನಯತಿ ಸ್ಫುಟಂ, ಮುಕ್ತಿಯಲ್ಲಿ ಮಾತ್ರ ನಿಮಗೆ ಸಿಗುವುದು. ಬೇರೆ ಎಲ್ಲೂ ಕೂಡ ನಿರ್ವ್ಯಾಜ ಯಾವುದೂ ಕೂಡ ಚಂಚಲವಾದಂತಹ ಪರ್ಮನೆಂಟ್ ಆದಂತಹದ್ದು ಸಿಗುವುದಿಲ್ಲ. ಪರ್ಮನೆಂಟ್ ಬೇಕು ಅಂತಾದರೆ ಅದಲ್ಲಿ, ಪರ್ಮನೆಂಟ್ ಬೇಡ ಈಗಿನ ಲೌಕಿಕವಾದಂತಹ ಮಾತನ್ನು ನೋಡುವುದು ಅಂತಾದರೆ ಚೈನಾ ಮೇಡ್ ವ್ಯವಸ್ಥೆಗಳು. ಈ ಚೈನಾ ಮೇಡೆಲ್ಲ ಅದು ಪರ್ಮನೆಂಟ್ ಆಗೋದಿಲ್ಲ. ಯಾವುದೋ ಒಂದು ವ್ಯವಸ್ಥೆ ತನಕ ಬರ್ಬೋದು, ಮತ್ತೆ ಮಧ್ಯದಲ್ಲಿ ಕೈಗೊಟ್ಟು ಅದು ಮಣ್ಣು ಪಾಲಾಗಿ ಹೋಗ್ತದೆ. ಆದರೆ ಇದು ಒಳ್ಳೆಯ ಇದನ್ನು ಕೊಟ್ಟದ್ದು ಹೇಗೆ ಹೇಳಿದರೆ ಅವನು ಕೊಟ್ಟದನ್ನು ಚೆನ್ನಾಗಿ ಕೊಟ್ಟಿದ್ದಾನೆ, ಕೊಡುವಾಗ ಚೆನ್ನಾಗಿ ಕೊಟ್ಟಿದ್ದಾನೆ, ನೋಡಿಕೊಂಡು ಹೋಗುವಂತಹದ್ದು, ಇದನ್ನು ಗುರಿ ತಲುಪಿಸುವಂಥದ್ದು ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ಸಂಘ ಸರ್ವಾತ್ಮನಾತೀಜಿ ನಚೇತಕ್ತಂಚ ಶಕ್ಯತೆ. ನಿನಗೆ ಒಳ್ಳೆಯ ಕಡೆ ಸಂಘ ಆಯಿತು ಅಂತಾದರೆ ಅದನ್ನು ನೀನು ಬಿಡ್ಲಿಕ್ಕೆ ಹೋಗೋದಿಲ್ಲ, ಯಾವತ್ತೂ ಕೂಡ ಅದಲ್ಲೇ ಇರಬೇಕು. ಸದ್ಭಿಹ ಕರ್ತವ್ಯ ಸಂತಹ ಸಂಘಸ್ಯ ವೇಷಂ. ಯಾಕೆ ಹೇಳಿದ್ರೆ ನಮಗೆ ಮದ್ದು ಬೇಕು, ಔಷಧಿ ಬೇಕು ಅಂತಾದರೆ ಡಾಕ್ಟರ್ ಹೋಗಬೇಕು. ಯಾರು ಡಾಕ್ಟ್ರ್? ಅಯ್ಯೋ ಡಾಕ್ಟ್ರು ಯಾರ್ಯಾರೋ ಬೇಕಾದಷ್ಟರಿದ್ದಾರೆ. ಕೈಗೊಬ್ಬರು, ಕಾಲುಗೊಬ್ಬರು, ಹಲ್ಲಿಗೊಬ್ಬರು, ಮೇಲಿನ ಹಲ್ಲಿಗೊಬ್ಬರು, ಕೆಳಗಿನ ಹಲ್ಲಿಗೊಬ್ಬರು, ಬೆರಳಿಗೊಬ್ಬರು, ಹೀಗೆ ಬೇರೆ 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 ಸ್ಪೆಷಲಿಸ್ಟ್ಗಳಿದ್ದಾರೆ. ಆದರೆ ಯಾರೂ ಕೂಡ ಬೇಕಾದ ಮದ್ದು ಕೊಡೋದಿಲ್ಲ. ಅವರ ಹತ್ರ ಹೋಗಿ ಕೇಳಿ ಅಂತೆ, ನನಗೆ ದೇವರನ್ನು ಕಾಣಬೇಕು, ಏನಾದರೂ ಮರ್ತಿದ್ರೆ ಕೊಡಿ ಅಂತ ಹೇಳಿದರೆ ನಮ್ಮ ಹತ್ರ ಅದೆಲ್ಲ ರೀ. ನಮ್ಮ ಹತ್ರ ನೀವು ಹಲ್ಲಿಗೆ ಬೇಕಾದರೂ ಕೇಳಿ ಕೊಡ್ತೇವೆ, ಇಲ್ಲ ಕಣ್ಣು ನೋವು ಉಂಟು ಅಂತಾದರೆ ಬನ್ನಿ ಕೊಡ್ತೇವೆ, ಇಲ್ಲ ಕಿಡ್ನಿಗೆ ಸಮಸ್ಯೆ ಉಂಟು ಅಂತಾದರೆ ಅದಕ್ಕೂ ಬೇಕಾದರೆ ಮದ್ದು ಕೊಡ್ತೇವೆ, ಇಲ್ಲ ಕಿವಿಗೆ ಸಮಸ್ಯೆ ಉಂಟು ಅಂತಾದರೆ ಕಿವಿಗೆ ಮದ್ದು ಕೊಡ್ತೇವೆ, ಕಾಲು ನಡಿಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಆಪರೇಷನ್ ಮಾಡ್ತೇವೆ, ಕೈ ಎತ್ತಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದರೂ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅದಕ್ಕೊಂದು ರಾಡ್ ಕೂರಿಸಿ ಅದನ್ನು ಮೊದಕ್ಕಿಂತ ಹಾಳುಗೆಡಿಸಿ ಬಳಸ್ತೇವೆ ಬೇಕಾದರೆ, ಹೀಗೆ ಹೇಳ್ಬೋದು. ಆದರೆ ವಾಸ್ತವಿಕವಾದಂತಹ ಭೇಷಜಂ ಭಿಷಕ್, ಅವನೇ ವೈದ್ಯ, ಅವನೇ ವೈದ್ಯ. ಯಾರು ವೈದ್ಯ? ನಾರಾಯಣ. ಅವನೇ ನಾರಾಯಣ ಒಬ್ಬರೇ. ಯಾವುದು ಅದಕ್ಕೆ ಮದ್ದು ಯಾವುದು ಕೇಳಿದರೆ ಅವನೇ ಮದ್ದು, ಅವನೇ ಡಾಕ್ಟ್ರು, ಅವನೇ ಡಾಕ್ಟ್ರು. ಯಾರು ಕೇಳಿದ್ರೆ
ಕೇವಲ ಒಂದು 5-6 ವರ್ಷ 8-10 ವರ್ಷಗಳ ಕಾಲ ಅಧ್ಯಯನದಿಂದಾಗಿ ಡಾಕ್ಟ್ರು ಅವರಾಗೋದಿಲ್ಲ. ಅವರು ಮದ್ದು ಕೊಡ್ತಾರೆ ಕೇಳಿದ್ರೆ ಅವ್ರು ಯಾವುದೋ ರೋಗಕ್ಕೆ ಮದ್ದು ಕೊಡ್ಬೋದು. ಪರ್ಮನೆಂಟ್ ರೋಗ ಉಂಟಲ್ವ, ಒಂದು 60 ವರ್ಷ 70 ವರ್ಷ 80 ವರ್ಷ ಬಾಧಿಸುವಂತಹ ರೋಗ. ಅದು ಯಾವುದ್ರೆ 80 ವರ್ಷ ಬಾಧಿಸುವಂಥ ರೋಗ ಸಂಸಾರ. ಬಂದಿದ್ದೇವಲ್ವ, ಯಾವುದೋ ಒಂದು ಬರ್ತ್ ಡೇಟ್ ಉಂಟು, ಇಂತಹ ದಿವಸ ಇಂತಹ ಟೈಮಲ್ಲಿ ಇಂತಹ ದಿವಸ ಹುಟ್ಟಿಕೊಂಡು ಅವನಿಗೆ ಜಾತಕ ಮಾಡಿ ಹಾಕ್ತೇವೆ. ಅವನದ್ದು ಕೊನೆಯ ಜಾತಕ, ಅವನ ಎಂಡ್ ಯಾವಾಗ ಅಂತ ಕೇಳಿದ್ರೆ ಅದನ್ನೇನಾದರೂ ಮೊದಲೇ ಬರೀಲಿಕ್ಕಾಗ್ತದ ಕೇಳಿದ್ರೆ ಇಲ್ಲ. ಜನನ ಬರೀಬೋದು, ನಿಧನ ಯಾವಾಗ ಅಂತ ಬರೀಲಿಕ್ಕೆ ಗೊತ್ತಿಲ್ಲ. ನಿಧನವನ್ನು ಅದು ಅವನು ಬರೆದಿರ್ತಾನೆ, ನಾವು ಅದನ್ನು ಮತ್ತೆ ಯಾರು ಹೋದ ಮೇಲೆ ಅವನು ಬರೀಲಿಕ್ಕಾಗೋದಿಲ್ಲ, ಮತ್ತೆ ಉಳಿದವರು ಬರೀಬೇಕಷ್ಟೆ. ಆದರೆ ಇದಕ್ಕೆ ಭೇಷಜ ಯಾರು ಕೇಳಿದ್ರೆ ಸದ್ಧಿ ಸಾ ಕರ್ತವ್ಯ, ಒಳ್ಳೆಯ ಸಂಘ ಬೇಕು. ಸಂಘ ಸದ್ಧಿ ಸಾ ಕರ್ತವ್ಯ ಸಂಘಸ್ಯ ಭೇಷಜಂ. ಅದರಿಂದಾಗಿ ನನಗೆ ಮದ್ದು ನಿನ್ನ ಈ ಜನ್ಮ ಈ 3 ವ್ಯವಸ್ಥೆಯಿಂದ ನೀನು ದೂರಕ್ಕೆ ಹೋಗಬೇಕು, ಇದರಿಂದ ನೀನು ಮುಂದಕ್ಕೆ ಹೋಗಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಮತ್ತು ಉಪಾಯ ಅವನೊಬ್ಬನೇ ಹೇಳ್ತಾರೆ. ಯಾವುದೆಲ್ಲ ಅಂತ ಕೇಳಿದ್ರೆ ಸಲ್ಲಾಪ ಸ್ಪರ್ಶನಂ ಮೌನಂ ಭೋಜನಂ ಚ ಸಹವಾದನಂ ಪ್ರೀತ್ಯ ಸಂಚೀಂತನಂ ಚೂಡ ಸಂಗತಿ ರುಚ್ಯತೆ. ಹೀಗೆ ಒಂದಷ್ಟು 6 ವಿಧವಾಗಿರತಕ್ಕಂತಹ ಒಂದು ಸಜ್ಜನರ ಸಹವಾಸ, ಅವರ ಸಲ್ಲಾಪ, ಅವರ ಜೊತೆಗೆ ಮಾತನಾಡುವಂತಹದ್ದು. ಯಾಕೆ ಅಂತ ಕೇಳಿದ್ರೆ ಅವರ ಮಾತಿನಲ್ಲಿಯೂ ಕೂಡ ಅಷ್ಟು ತೂಕವಾದಂತಹ ಮಾತುಗಳನ್ನು ಆಡ್ತಾರೆ. ಯಾವುದೋ ಬೇಡವಾಗಿರತಕ್ಕಂತಹ ಯಾವುದಕ್ಕೂ ಒಂದು ಅದರಿಂದಾಗಿ ನಾನು ಏನಾದರೂ ಪಡ್ಕೊಳ್ಬೇಕು ಇಲ್ಲವೇ ಇಲ್ಲ, ಅಂತಹ ಮಾತೇ ಇಲ್ಲ. ನಾನು ಏನಾದರೂ ಇವರ ಮಾತನ್ನು ಕೇಳಿ ಅಥವಾ ಇವನನ್ನು ನಾನು ಅನುಸರಿಸಿದ್ರೆ ನನಗೆ ಏನಾದರೂ ಕೂಡ ಉಪಯೋಗ ಉಂಟು ಇಲ್ಲವೇ ಇಲ್ಲ. ಆ ಥರದ್ದು ಒಂದೂ ಇಲ್ಲ. ಒಂದಷ್ಟು ಜ್ಞಾನಿಗಳ ಅಥವಾ ಯಾವುದೋ ಒಂದಷ್ಟು ವಿದ್ವಾಂಸರನ್ನು ಮಾತುಗಳನ್ನು ಕೇಳಬೇಕು. ಯಾಕೆ ಕೇಳಿದರೆ ಅವರ ಮಾತುಗಳನ್ನು ಅನುಸರಿಸುವ ಮೂಲಕವಾಗಿ ಅದನ್ನು ನಮ್ಮಲ್ಲಿ ಅನುಕರಣೆ ಮಾಡುವ ಮೂಲಕವಾಗಿ ನನಗೆ ಇದು ಉಪಕಾರ, ನಾನು ಇದನ್ನು ನನಗೆ ಉಪಯೋಗಿಸಿಕೊಳ್ಬೋದು. 2 ಪೈಸೆಗೂ ಉಪಯೋಗ ಇಲ್ಲದಕ್ಕಂತಹ ಮಾತುಗಳನ್ನು ಮಾತನಾಡ್ತಾರೆ. ಅದರಿಂದ ಏನೂ ಪ್ರಯೋಜನ ಇಲ್ಲ. ಸಲ್ಲಾಪ 6 ವಿಧವಾಗಿರ್ತಕ್ಕಂತಹ ಸಹವಾಸನ ಹೇಳ್ತಾರೆ. ಯಾವುದೆಲ್ಲ ಕೇಳಿದ್ರೆ ಸಲ್ಲಾಪ ಮಾತನಾಡುವಿಕೆ, ಸ್ಪರ್ಶ ಅವರನ್ನು ಜ್ಞಾನಿಗಳನ್ನು ಅದಕ್ಕೋಸ್ಕರವಾಗಿ ಪಾದವನ್ನು ಮುಟ್ಟಿ ನಾವು ನಮಸ್ಕಾರವನ್ನು ಮಾಡ್ತೇವೆ. ಸ್ಪರ್ಶದಿಂದಾಗಿಯೂ ಕೂಡ ನಮಗೆ ಒಂದಷ್ಟು ಒಳ್ಳೆಯ ಅದ್ಭುತವಾದಂತಹ ಆನಂದವನ್ನು ನಾವು ಪಡೆಯಬಹುದು. ಇದು ಸ್ಪರ್ಶ. ಅದಾದ ಮೇಲೆ ಮೌನ, ಅವರ ಮೌನವೂ ಕೂಡ ಒಂದಷ್ಟು ಅರ್ಥವನ್ನು ಕೊಡ್ತದೆ. ಯಾಕೆ ಹೇಳಿದ್ರೆ ಅವರು ಸುಮ್ಮನೆ ಮೌನವನ್ನು ವಹಿಸೋದಿಲ್ಲ. ಏನೋ ಒಂದು ಮೌನವನ್ನು ತಾಳಿದ್ದಾರೆ ಅಂತ ಹೇಳಿದ್ರೆ ಅಧಿಕ ಪ್ರಸಂಗವಾದಲ್ಲಿ ತಮಗೆ ಬೇಡ ಅಂತ ಹೇಳಿಕೊಂಡೇ ಮೌನವನ್ನು ತಾಳಿದ್ದಾರೆ. ಮೌನ. ಇನ್ನು ಭೋಜನ, ಅವರ ಜೊತೆಗೆ ಅನ್ನಾದಿಗಳನ್ನು ಸ್ವೀಕಾರ ಮಾಡುವಂತಹದ್ದು ಇದು. ಇನ್ನು ಅವರ ಜೊತೆಗೆ ಇರುವಂತಹ ಆಸನ ಸ್ವೀಕಾರ, ಸಹಚಿಂತನ, ಪರಸ್ಪರವಾಗಿರತಕ್ಕಂತಹ ಚಿಂತನೆ, ಇದಿಷ್ಟೂ ಕೂಡ ನಮ್ಮ ದೊಡ್ಡದಾದಂತಹ ನಮ್ಮನ್ನು ಎತ್ತರದ ಕಡೆಗೆ ಕೊಂಡುವಂಥದ್ದು. ಅದಕ್ಕೋಸ್ಕರವಾಗಿ ಆಚಾರ್ಯರ ಮಾತು ಯಾವತ್ತೂ ಕೂಡ ಆಚಾರ್ಯರು ಸುಳ್ಳು ಹೇಳೋದಿಲ್ಲ. ಆಚಾರ್ಯರ ಮಾತು ಅದೇ ಎಲ್ಲ ಭಾಗವತ, ಪುರಾಣ, ವೇದ ಇನ್ನಿತರ ಎಲ್ಲ ಕಡೆಗಳಲ್ಲೂ ಏನಿದೆಯೋ ಅದನ್ನೇ ಪ್ರವಣಂ ಕುರು ಮಾನಸ ಬೀಜಪದೆ ತದರಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಬೀಜಪದೆ. ಅಲಂಕುರು ಮಾನಸ, ಅಲಂಕುರು ಈ ಲೌಕಿಕವಾದಂಥ ವ್ಯವಸ್ಥೆಯಿಂದಾಗಿ ಹೊರಗೆ ಬಾ, ಮತ್ತು ಮನಸ್ಸನ್ನು ಪ್ರವಣಂ ಅವನ ಕಡೆಗೆ ಹರಿಸು, ಮತ್ತು ಈಶಪದೆ ಯಾರ್ಯಾರಿಗೋ ಹರಿಸಬೇಡ. ಎಲ್ಲೆಲ್ಲಿಗೋ ಮನಸ್ಸು ಕೊಡ್ತೇವೆ, ಹೆಂಡತಿಗೆ ಕೊಡ್ತೇವೆ, ಮಕ್ಕಳಿಗೆ ಕೊಡ್ತೇವೆ. ಇದಕ್ಕಿಂತ ಕೊಡುವುದಾದರೆ ಅವನಿಗೆ ಕೊಡು. ಈಗಾದರೂ ಕೂಡ ಮದುವೆ ಆಗಿದೆ, ಮದುವೆ ಆಗುವ ಮೊದಲು ಹುಡುಗಿಗೆ ಇವರನ್ನು ನೋಡಿದಾಗ ಅಲ್ಲಿಗೆ ಮನಸ್ಸು ಹೋಯಿತು ಅಂತ. ಅದಕ್ಕಿಂತ ಪ್ರವಣಂ ಕುರು ಮಾನಸ ಬೀಜ, ಭಗವಂತನಲ್ಲಿ ಮನಸ್ಸನ್ನು ಇಡುವ ಮೂಲಕವಾಗಿ ನಮಗೆ ತುಂಬ ಮಹತ್ತರವಾದಂತಹ ಫಲವನ್ನು ನಾವು ಹೊಂದಬಹುದು ಅಂತ. ಹೀಗೆ ಇದು ಸಾಮಾನ್ಯವಾಗಿ ಬರುವಂತಹದ್ದಲ್ಲ. ಯಾಕೆ ಅಂತ ಕೇಳಿದ್ರೆ ತುಂಬ ಸಾಧನೆಗಳನ್ನು ಮಾಡಿಕೊಳ್ಳಬೇಕು. ಸಾಧನೆಯನ್ನು ಮಾಡಿ ಅಷ್ಟು ಎತ್ತರಕ್ಕೆ ಏರಿ ತಾನು ಇದರಲ್ಲಿ ಏನು ಇಲ್ಲ ಅಂತ ಮೊದಲಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರವಾಗಿ ಜಗನ್ನಾಥದಾಸರು ಸುಲಭದ ಮಾತಲ್ಲಿ ಹೇಳಿರತಕ್ಕಂತಹದ್ದು, ಈ ನಿಮಿತ್ತ ಪುನಃ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು ಸುಲಭದಲ್ಲಿ. ಮತ್ತು ಕುಮಾನವರ ಬಿಡು, ಅವರನ್ನು ಯಾವ ಕಾಲಕ್ಕೂ ಹತ್ತಿರ ಸೇರಿಸಿಕೊಂಡು
ಇರಲಿ ನಮ್ಮವರು ಬೇಡವೇ ಬೇಡ, ಯಾವುದಕ್ಕೂ ಪ್ರಯೋಜನ ಇಲ್ಲ. ಇನ್ನ ಏಳಿಗೆಗೆ ಅಂತೂ ಆಗ್ತಾರಾ ಅಂತ ಕೇಳಿದ್ರೆ ಏನು ಮಾಡಿದರೂ ಏಳಿಗೆಗಂತೂ ಆಗೋದಿಲ್ಲ. ಒಟ್ಟಿಗಿದ್ದುಕೊಂಡು ಬೇಕಾದರೆ ಇನ್ನು ಏಳಿಗೆಯನ್ನು ನೋಡಿಕೊಂಡು ಬೇಕಾದರೆ ಹೊಟ್ಟೆ ಉರಿ ಪಡ್ತಾರೆ ಹೊರತು ಇನ್ನನ್ನು ಎತ್ತರಗೆ ಕೊಂಡೋಗೋದಿಲ್ಲ. ಮಾನವರ ಬಿಡು ಕೂಡಾಡಿದರು ಲೌಕಿಕ ಮರುಳಾಗಿ, ಇದೇ ಲೌಕಿಕವಾದ ಜೀವನವೇ ಜೀವನ, ಇದೇ ಸರ್ವಸ್ವ, ನಾನು ಇದ್ದೇನೆಯೋ ಇದೇ ಜೀವನ, ಹೇಗಾದರೂ ಇರು, ಹೇಗೆ ಯಾವುದೂ ಬೇಡ, ಏನು ಒಂದು ಬಾರ್ಡ್ರು ಬೇಡ ನಮಗೆ. ಈ ಬಾರ್ಡ್ರ್ ಹಾಕ್ಕೊಂಡಿರ್ತಾರೆ ಸಮಸ್ಯೆ, ಯಥೇಚ್ಛಸಿದಂತ ಹಾಕೋದು, ಹೇಗೆ ಬೇಕಾದರೂ ಇರ್ಬೋದು ಅಂತ ಹೇಳಿದ್ರೆ ಅದಲ್ಲ. ಅದಕ್ಕೋಸ್ಕರವಾಗಿ ಲೌಕಿಕಗೆ ಮರುಳಾಗಿ ವೈನತೆಯಾಂಸಗನ, ಯಾರು ವೈನತೆಯ ಮಗನಾಗಿರತಕ್ಕಂತಹ ವೈನತೆಯ ಇದ್ದಾನೆ, ವೈನತೆಯ ಅಂಶ ಅವನ ಭುಜದಲ್ಲಿ ಯಾರು ಕೂತುಕೊಂಡಿದ್ದಾನೋ ಅಂಸಗನ, ಅವನನ್ನು ಸರ್ವಸ್ಥಾನದಲ್ಲಿ ಎಲ್ಲ ಕಡೆಗಳಲ್ಲೂ ಅವನನ್ನು ನೋಡು, ತನ್ನಾಮರೂಪವ, ಅವನ ನಾಮ ಅವನ ರೂಪ ಎಲ್ಲರನ್ನು ಅವನನ್ನು ಕೊಂಡಾಡು, ಧ್ಯಾನಿಸಲು ಸಂಚರಿಸು, ಧ್ಯಾನವನ್ನು ಮಾಡು. ಧ್ಯಾನ ಮಾಡು ಅಂತ ಹೇಳಿದ್ರೆ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡ್ರೆ ಕೆಲಸ ಮಾಡುವುದು ಯಾರೇ? ಮನೆಯಲ್ಲಿ ಅಡುಗೆ ಮಾಡಬೇಕು, ಮಕ್ಕಳಿಗೆ ಪಾಠ ಮಾಡಬೇಕು, ಲೌಕಿಕವಾದಂತಹ ಜೀವನ ನಡೆಯಬೇಕು, ಇದೆಲ್ಲ ಮಾಡಬೇಕ್ರಿ. ನೀವು ಹೇಳಿಬಿಡ್ತೀರಿ ಧ್ಯಾನ ಮಾಡು, ಕಣ್ಣು ಮುಚ್ಚಿಕೊಂಡದ ತಕ್ಷಣ ಧ್ಯಾನ ಅಂತ ಆಗೋದಿಲ್ಲ, ಅಥವಾ ಗಂಟೆಗಟ್ಟಲೆ ಕೂತ್ಕೊಂಡ ತಕ್ಷಣ ಧ್ಯಾನ ಅಂತ ಆಗೋದಿಲ್ಲ. ಧ್ಯಾನ ಅದರ ನಿಷ್ಪತ್ತಿ ಹೇಗಾಯಿತು ಅಂತ ಕೇಳಿದ್ರೆ ಧ್ಯೈಚಿಂತಾಯಾಮ ರೂಪ, ಧ್ಯೈಚಿಂತಾಯಾಮ ಅಂತ ಅದರ ಧಾತು. ಧ್ಯಾನ ಅಂತ ಹೇಗಾಯಿತು ಅಂತ ಕೇಳಿದ್ರೆ ಅಲ್ಲಿ ಅನ ಎಂಬುದು ಸೇರಿಕೊಂಡಿದ್ದು, ಧ್ಯೈ ಎಂಬುದು ಅದರ ರೂಟ್, ಆ ರೂಟಿಗೆ ಅನ ಎಂಬಂತಹದ್ದು. ಧ್ಯೈಚಿಂತಾಯ, ಚಿಂತನೆ ಮಾಡು. ಯಾರ ಚಿಂತನೆ ಮಾಡು ಕೇಳಿದ್ರೆ ಇದೇ ಚಿಂತನೆ ಮಾಡಲಿಕ್ಕೆ ಬೇರೆ ಯಾವುದೂ ಚಿಂತನೆ ಇಲ್ಲ, ಮನಸ್ಸಿಗೆ ಕೊಡುವಂತಹದ್ದು ಅಷ್ಟೇ. ಧ್ಯೈಚಿಂತಾಯ, ಚಿಂತನೆ ಮಾಡಲಿಕ್ಕೆ ಬೇಕಾದಷ್ಟು ಉಪಕಾರಗಳಿದೆ, ಬೇಕಾದಷ್ಟು ಲಗರಣೆ ಇದೆ, ಅದನ್ನು ಮನಸ್ಸಿಗೆ ಕೊಡು, ಚಿಂತನೆ ಮಾಡು. ಆ ಚಿಂತನೆಗೆ ಸಂಚರಿಸು, ಚರಗತಿ ಭಕ್ಷಣಯೋ. ಆ ಸಂಚಾರ ಎಂಬುದು ಆ ಸಂಚರತಿ, ಅದರ ಸಂಚಾರ ಎಂಬುದಕ್ಕೆ ಅದರಲ್ಲಿಯೂ ಕೂಡ ಸಂಸ್ಕೃತದಲ್ಲಿ ನಾವು ನೋಡುವುದಂತಾದರೆ ಚರ ಎಂಬಂತಹ ಸಂಚಾರ, ಚೆನ್ನಾಗಿ ಚಾರ, ಚೆನ್ನಾಗಿ ಚಲಿಸುವಂತಹದ್ದು. ಚರಗತಿ ಭಕ್ಷಣಯೋ ಯೇ ಗತ್ಯರ್ಥಕಾ ತೇ ಜ್ಞಾನಾರ್ಥಕಾ ಅಂತ ಒಂದು ನಿಯಮ, ಸಾಮಾನ್ಯ ನಿಯಮ. ಯೇ ಗತ್ಯರ್ಥಕಾ, ಎಲ್ಲಿ ನಾವು ಗತ್ಯರ್ಥಕವಾಗಿರತಕ್ಕಂತಹ ಧಾತುವನ್ನು ಬಳಸ್ತೇವೆಯೋ ತೇ ಜ್ಞಾನಾರ್ಥಕಾ, ಅಲ್ಲಿ ಜ್ಞಾನಾರ್ಥಕವಾದಂತಹ ಅರ್ಥವನ್ನು ಕೂಡ ಕೊಡಬಹುದು. ಈಗ ಸಂಚರಿಸು, ಸಂಚಾರ ಮಾಡುವುದು ಹೇಳಿದರೆ ಸಂಚರಿಸು, ಚರಗತಿ ಭಕ್ಷಣೆ, ಗತಿ ಜ್ಞಾನ, ಸಂಜ್ಞಾನ ಅಂದರೆ ಏನಾಯಿತು? ಗತಿ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಬಂತು. ಈ ಗತ್ಯರ್ಥಕವಾದಂತಹ ಜ್ಞಾನವನ್ನು ಚಿಂತನೆ ಮಾಡು. ಅಂದರೆ ಯಾರ ಚಿಂತನೆ ಮಾಡಬೇಕು? ಅವನನ್ನು. ಇಲ್ಲೊಂದು ಚರತಿ, ಇಡೀ ಚರಗತಿ ಭಕ್ಷಣೆ, ಯಾರು ಇದನ್ನು ಭಕ್ಷಣೆ ಮಾಡ್ತಾನೋ, ಭಕ್ಷಣೆ ಮಾಡುವುದು ನಾವು ಏನು ನಾವು ತಿನ್ನುವುದಿಲ್ಲ, ಇಡೀ ಜಗತ್ತನ್ನು ಭಕ್ಷಣೆ ಮಾಡುವವನೇ. ಆದ್ಯತೆ ತ್ರಿಜಭೂತಾನಿ, ಆದ್ಯತೆ ಅತ್ತಿ, ಅವನದನ್ನು ನುಂಗಿ ಬಿಡ್ತಾನಂತೆ. ಆದ್ಯತೆ ತ್ರಿಜಭೂತಾನಿ, ಇಡೀ ತಸ್ಮಾದನ್ನಂತದುಚ್ಯತೆ, ಈ ಜಗತ್ತು ಅವನಿಗೆ ಅನ್ನ. ಅದಕ್ಕೋಸ್ಕರವಾಗಿ ಅವನನ್ನು ಚಿಂತನೆ ಮಾಡು. ಚಿಂತನೆ ಮಾಡುವ ಮೂಲಕವಾಗಿ ಹೇಗೆ ಚಿಂತನೆ ಮಾಡಬೇಕು ಕೇಳಿದ್ರೆ ಇತರಾಲೋಚನೆಯ ಬಿಟ್ಟು, ಇತರಾಲೋಚನೆಯನ್ನು ಯಾವ ಕಾಲಕ್ಕೂ ಮಾಡಬೇಡ. ಎಲ್ಲರಿ ಆಗೋದೇ ಇಲ್ಲ, ಬಹಳ ಕಷ್ಟ, ಮದುವೆ ಆಗಿದೆ, ಮಕ್ಕಳಾಗಿದೆ, ಸಂಬಂಧ ಇದೆ, ಇವರಿದ್ದಾರೆ, ತುಂಬ ಕಟ್ಟುಪಾಡುಗಳಿದೆ, ಎಷ್ಟಾಗ್ತದೋ ಅಷ್ಟು ಮಾಡು. ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ಈ ಜನ್ಮ ಅಲ್ಲ ಅಂತಂದರೆ ಇನ್ನೊಂದು 10 ಜನ್ಮ ಆದರೂ ಮತ್ತೆ ಆದರೂ ಆಗ್ತದೆ. ಈಗಲೇ ನಾವು ಬಿಟ್ಟರೆ ಇದು ಯಾವತ್ತಿದ್ರೂ ಆಗುವಂಥದ್ದಲ್ಲ. ಅದಕ್ಕೋಸ್ಕರವಾಗಿ ಆ ಪ್ರಯತ್ನದಲ್ಲಿ ನಾವಿರಬೇಕು, ಆ ಪ್ರಯತ್ನವನ್ನು ಮಾಡಿಸಬೇಕು ಭಗವಂತ. ಆ ಚಿಂತನೆಯಲ್ಲಿ ನಾವಿದ್ದಾಗ ಮಾತ್ರ ಭಗವದ್ ದರ್ಶನವಾಗಲಿಕ್ಕೆ ಸಾಧ್ಯ, ಭಗವಂತನ ಜ್ಞಾನ ನಮಗೆ ಬರಲಿಕ್ಕೆ ಸಾಧ್ಯ ಎಂಬಂತಹ ವಿಚಾರವನ್ನು ಏನು ಶಾಸ್ತ್ರಕಾರರು ಹೇಳಿದ್ದಾರೆ ಅದನ್ನು ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ನಮ್ಮ ಮುಂದೆ ಅದನ್ನು ತೆರೆದಿಡುತ್ತಾ ಇದ್ದಾರೆ. ಇದರ ಇನ್ನಷ್ಟು ಉನ್ನತವಾದ ಇನ್ನು ಮುಂದಿನ ವಿಚಾರವನ್ನು ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿರಚಿತ ಪ್ರೀತಾ ಪ್ರದೇಯವಾಲಂ ವಿಷ್ಣುರುಮೇ ಪರಮಸ್ವರೂಪ.